ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೊದಲೇ ಪೋಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಸೊ ಕ್ಷಮೆ ಇರಲಿ ಅದಕ್ಕೆ. ಆದರೂ ಕೂಡ ನೀವೆಲ್ಲರೂ ಉತ್ಸಾಹದಿಂದ ಕ್ಲಾಸ್ ಬಂದಿದ್ದೀರಾ, ಧನ್ಯವಾದಗಳು. ಇಂದಿನ ತರಗತಿಯನ್ನು ನಾವು ಹಿಂದಿನ ದಿವಸ ಎಲ್ಲಿ ಬಿಟ್ಟಿದ್ವು ಅಲ್ಲಿಂದ ಶುರು ಮಾಡೋಣ. ಹಿಂದಿನ ದಿವಸ ತರಗತಿಯಲ್ಲಿ ಎಲ್ಲಿವರೆಗೂ ಬಂದಿದ್ವಿ? ಎಷ್ಟನೇ ಶ್ಲೋಕ ಮುಗಿದಿತ್ತು? 11ನೇ ಶ್ಲೋಕ ಮಾಡ್ಬೇಕಾ ಗುರುಜಿ? 11ನೇ ಶ್ಲೋಕ ಓದಿದ್ವು ಅಲ್ವಾ? ಹಾ, ಎಕ್ಸ್ಪ್ಲನೇಷನ್ ಪೆಂಡಿಂಗ್ ಇತ್ತು ಅಷ್ಟೇ. ಓದಿದ್ವಿ ಗುರುಜಿ ಪ್ರಭುಜಿ. ಓಕೆ, ಸರಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ ಗುರುಜಿ, ಕಾಣಿಸ್ತಾ ಇದೆ. ಓಕೆ, ಧನ್ಯವಾದಗಳು. ಶ್ಲೋಕ 11. ವಿದ್ಯಾಂ ಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯಾಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳನ್ನು ಆಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಅವಿದ್ಯೆ ಅಂದ್ರೆ ಏನು? ನಾವು 9ನೇ ಶ್ಲೋಕದಲ್ಲಿ ಓದಿದ್ವಿ, ನೆನಪಿದೆಯಾ? ಅವಿದ್ಯೆ ಅಂದ್ರೆ ಏನು? ಯಾರ ದಿವ್ಯ ಜ್ಞಾನಗಳನ್ನು ಅವನು ಒಟ್ಟಿಗೆ ಮತ್ತೆ ತಿಳ್ಕೊತಾನೋ ಅವನು ಮತ್ತೆ ಜನನ ಮರಣಗಳಿಂದ ಮೀರಿ ಹೋಗ್ತಾನೆ ಅಂತ. ಅಲ್ಲ, ಅವಿದ್ಯೆ ಅಂದ್ರೆ ಏನು? ಅವಿದ್ಯೆ ಅಂದ್ರೆ ಏನು, ವಿದ್ಯೆ ಅಂದ್ರೆ ಏನು? ನಾವು 9ನೇ ಶ್ಲೋಕದಲ್ಲಿ 9ನೇ ಮಂತ್ರದಲ್ಲಿ ಓದಿದ್ವಿ ವಿದ್ಯೆ ಅಂದ್ರೆ ಏನು, ಅವಿದ್ಯೆ ಅಂದ್ರೆ ಏನು ಅಂತ. ಮತ್ತೆ ಕೃಷ್ಣನ ಜ್ಞಾನದ ಕೊರತೆಯಿಂದ 2 ರೀತಿ ಜನರನ್ನು ಚರ್ಚಿಸ್ತಾರೆ. ಸರಳವಾಗಿ ಅಜ್ಞಾನ ಮತ್ತು ಭೌತಿಕ ಪಾಂಡಿತ್ಯನ ಅವನ ಅನುಯಾಯಿಗಳು, ಇದು ಎಲ್ಲ ಜ್ಞಾನದ ಅಂತ್ಯ. ಮತ್ತೆ ಯಾರಾದ್ರೂ ಹೇಳ್ತಾರಾ? ಜನರು ಭಗವಂತನ ಅವರ ಮಾಲೀಕತ್ವವನ್ನು ನಿರ್ಲಕ್ಷಿಸುತ್ತಾರೆ. ಅದರ ಪರಿಣಾಮವಾಗಿ ಅವರು ಅಜ್ಞಾನದ ಕರಾಳ ಪ್ರದೇಶಗಳಿಗೆ ಅವರು ಹೋಗ್ತಾರೆ. ಸರಿ, ಇನ್ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಅವಿದ್ಯೆ ಅಂದ್ರೆ ಏನು? ಅವಿದ್ಯೆ ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ, ಅಂದ್ರೆ ವೈದಿಕ ಜ್ಞಾನ ಇಲ್ಲದೆ ಇರೋದು ಅವಿದ್ಯೆ ಅಂತ. ಯಾಕೆಂದ್ರೆ ವೈದಿಕ ಇದು ವೇದಗಳು ಅಂದ್ರೇನೆ ಜ್ಞಾನ ಅಂತ ಹೇಳಿರೋಂಥದ್ದು. ಅದಕ್ಕೋಸ್ಕರ ವೈದಿಕ ಜ್ಞಾನ ಇಲ್ದೇ ಇರೋನು, ಆಧ್ಯಾತ್ಮಿಕ ಜ್ಞಾನ ಇಲ್ದೇ ಇರೋನು ಏನು ಅಂತಂದ್ರೆ ಅವಿದ್ಯಾವಂತನು ಅಂತ ಹೇಳುವಂಥದ್ದು. ಒಂದ್ ಸ್ವಲ್ಪ ಡೈರೆಕ್ಟ್ ಆನ್ಸರ್ ಕೊಡಬಹುದಾಗಿತ್ತು. ಅವಿದ್ಯೆ ಅಂದ್ರೆ ಭೌತಿಕ ಜ್ಞಾನ. ಅವರ ಆಧ್ಯಾತ್ಮಿಕ ಮೌಲ್ಯಗಳ ಸಾಕ್ಷಾತ್ಕಾರಬೇಕು. ಅಂತ ಸಾಕ್ಷಾತ್ಕಾರವನ್ನು ಅವರು ಸಾಧಿಸೋದಿಲ್ಲ. ಯಾವುದೇ ಶಿಕ್ಷಣನೂ ಅವರಿಗೆ ಅವಿದ್ಯೆ ಅಂತ ಪರಿಗಣಿಸ್ಬೇಕು ಅವರು. ಕರೆಕ್ಟ್. ಸೊ ಯಾವ ವಿದ್ಯೆ ನಮ್ಮನ್ನು ಕೃಷ್ಣನ ಬಳಿಗೆ ಕೊಂಡೊಯ್ಯುವುದಿಲ್ಲವೋ ಅದು ಅವಿದ್ಯೆ. ಸೊ ಈ ಭೌತಿಕ ಜ್ಞಾನಗಳು ಎಲ್ಲವೂ ಕೂಡ ಅವಿದ್ಯೆ. ಇದು ಕೇವಲ ಅಂತ ಪರಿಗಣಿಸ್ತಾನೆ. ಕೃಷ್ಣ ಡೈರೆಕ್ಟ್ ಆಗಿ ಹೇಳಿದಾನೆ ಇದೆಲ್ಲ ಅವಿದ್ಯೆ ಅಂದ್ಬಿಟ್ಟು. ಸೊ ಯಾಕೆ ಅವಿದ್ಯೆ ಅಂದ್ರೆ ಇದರಿಂದ ನಮ್ಗೆ ಏನು ಸಿಗೋದಿಲ್ಲ, ಏನೂ ಪ್ರಯೋಜನ ಇಲ್ಲ. ಇದರಿಂದ ಪ್ರಯೋಜನ ಏನು? ನಾವು ಇಂದ್ರಿಯ ಸುಖಗಳನ್ನು ಮಾಡಬಹುದು ಅಷ್ಟೇ. ಇಂದ್ರಿಯ ಸುಖಗಳನ್ನು ಹೇಗೆ ಹೆಚ್ಚಾಗಿ ನಾವು ಇಂದ್ರಿಯ ಸುಖಗಳನ್ನು ಮಾಡಬಹುದು, ಹೆಚ್ಚು ಹೊತ್ತು ಏನು ಸಾಫಿಸ್ಟಿಕೇಟೆಡ್ ಆಗಿ, ಎಷ್ಟು ನೈಸ್ ಆಗಿ ನಾವು ಇದು ಇಂದ್ರಿಯ ಸುಖಗಳನ್ನು ಮಾಡಬಹುದು, ಎಷ್ಟು ದೊಡ್ಡ ದೊಡ್ಡ ಒಂದು ಬಂಗಲೆಗಳನ್ನು, ಅವುಗಳನ್ನು ಇವುಗಳನ್ನು ಕಾರುಗಳನ್ನು ಕೊಂಡುಕೊಂಡು ನಾವು ಇಂತಹ ಕೆಲಸಗಳಿಗೆ ಮಾಡ್ಲಿಕ್ಕೆ ನಮ್ಗೆ ಈ ವಿದ್ಯೆ ಯೂಸ್ ಆಗುತ್ತೆ. ಸೊ ಇದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ವಿದ್ಯೆನೇ ಅಲ್ಲ, ಇದು ಕೇವಲ ಲೈಫ್ ಸ್ಕಿಲ್ಸ್. ಅಂದ್ರೆ ಜೀವನವನ್ನು ಈ ಲೋಕದಲ್ಲಿ ಬದುಕಲಿಕ್ಕೆ ಬೇಕಾದ ಸ್ಕಿಲ್ ಅಷ್ಟೇ. ಅದು ವಿದ್ಯೆನೇ ಅಲ್ಲ ಅಂತ ಹೇಳ್ತಾರೆ. ಅದು ಒಂದು ಚಟುವಟಿಕೆ ಅಷ್ಟೇ. ಆ ಚಟುವಟಿಕೆಯನ್ನು ಉತ್ತಮವಾಗಿ ಹೇಗೆ ಮಾಡುವುದು, ಭೌತಿಕ ಜ್ಞಾನದಲ್ಲಿ ಇರ್ಲಿಕ್ಕೆ, ಭೌತಿಕ ಒಂದು ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಭೌತಿಕ ಒಂದು ಇಂದ್ರಿಯ ಸುಖಗಳನ್ನು ಪಡಲಿಕ್ಕೆ, ಅದಕ್ಕೆ ನಾವು ಹೇಗೆ ಇನ್ನೂ ಹೆಚ್ಚು ಪಡಬಹುದು ಅನ್ನೋ ಜ್ಞಾನವನ್ನು ಏನು ಕೊಡುತ್ತೆ ಅದು ಅವಿದ್ಯೆ. ಅದರಿಂದ ಏನು ಸುಖ ಇಲ್ಲ. ಸೊ ಇದು ಶ್ಲೋಕ 11ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವಿದ್ಯೆ ಅಂದ್ರೆ ಏನು ಮತ್ತು ವಿದ್ಯೆಯ ಅಂದ್ರೆ ಏನು ಎರಡನ್ನು ತಿಳ್ಕೊಂಡಿರ್ತಾನೆ ಯಾವನು ಅವಿದ್ಯೆ ಮತ್ತು ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೆ. ಅಂದ್ರೆ ಇವಾಗ ನಮ್ಗೆ ಅವಿದ್ಯೆ ಗೊತ್ತಿದೆ, ಸೊ ದಿವ್ಯ ಜ್ಞಾನಗಳನ್ನು ಕೂಡ ನಾವು ಅರಿತ್ಕೋಬೇಕು. ಸೊ ಯಾವ ವ್ಯಕ್ತಿ ಎರಡನ್ನೂ ಅರಿತ್ಕೋತಾನೆ, ಯಾವ ಜೀವಿ ಎರಡನ್ನು ತಿಳ್ಕೊತಾನೆ, ಅವನು ಮತ್ತೆ ಜನನ ಮರಣಗಳನ್ನು ಆಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಇದು 9ನೇ ಶ್ಲೋಕಕ್ಕೆ ಈ ರೀತಿಯಾಗಿ ಲಿಂಕ್ ಆಗಿದೆ. 9ನೇ ಶ್ಲೋಕದಲ್ಲಿ ಅವಿದ್ಯೆಯ ಬಗ್ಗೆ ಮಾತಾಡಿದ್ವಿ, ಮತ್ತೆ ಈಗ 11ನೇ ಶ್ಲೋಕದಲ್ಲಿ ಅವಿದ್ಯೆಯ ಆಪೋಸಿಟ್ ಮಾತಾಡ್ತಾ ಇದ್ದಾನೆ ಭಗವಂತ. ಇಲ್ಲಿ ಶ್ಲೋಕದಲ್ಲಿ ಹೇಳಲಾಗಿದೆ,
ಸೊ ಎರಡನ್ನು ಯಾರು ತಿಳ್ಕೊತಾರೆ ಅಂದ್ರೆ ನಮ್ಗೆ ಇವಾಗ ಎರಡನ್ನು ತಿಳ್ಕೊಂಡಾಗ ಏನ್ ಗೊತ್ತಾಗತ್ತೆ, ಅವಿದ್ಯೆ ಅಂದ್ರೆ ಏನು, ಅದನ್ನ ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡಿರ್ಬೇಕು, ಎಷ್ಟು ಸಾಕು ನಮ್ಗೆ ಅಂದ್ಬಿಟ್ಟು. ಆದ್ರೆ ನಮ್ಗೆ ಅವಿದ್ಯೆ ಕೂಡ ಬೇಕು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪರ್ಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಅವಿದ್ಯೆಯನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈಗ ಔಟ್ ಆಫ್ ದಿ ವರ್ಸ್ಟ್ ಕೇಸ್ ವಿಲ್ ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ. ಏನು ಈಗ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಿದೀವಿ, ಅದರಿಂದ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಈ ಅವಿದ್ಯೆಯಿಂದ ಬರುವ ಏನು ಉತ್ಪತ್ತಿ ಏನಿದೆ, ಈ ಉತ್ಪತ್ತಿಯನ್ನು ನಾವು ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಬಳಸಬೇಕು ಮತ್ತು ವಿದ್ಯೆಯನ್ನು ಹರಡಲಿಕ್ಕೆ ಬಳಸಬೇಕು. ಮತ್ತು ಕೃಷ್ಣ, ಸ್ವಲ್ಪ ಇದು ಆಗಿದೆ. ಹರೇ ಕೃಷ್ಣ. ಸೊ ಈ ವಿದ್ಯೆಯನ್ನು ಇತರರಿಗೂ ಹರಡಲಿಕ್ಕೂ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ವಿದ್ಯೆಯನ್ನು ಇತರರಿಗೂ ಕೂಡ ಹರಡಲಿಕ್ಕೆ ನಾವು ಇದನ್ನ ನಮ್ಮ ಜ್ಞಾನವನ್ನು ಬಳಸ್ಕೋಬೇಕು ಅಂತ. ಅದಕ್ಕೋಸ್ಕರ ಈ ಅವಿದ್ಯೆಯು ಕೂಡ ಅವಿದ್ಯೆಯನ್ನು ನಾವು ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಬೆಳೆಸ್ಕೊಳ್ಬೇಕು. ಯಾವಾಗ ಅದನ್ನ ಮಾಡ್ತೇವೆ ನಾವು ಪೂರ್ಣ ಅಮೃತತ್ವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದರು ತಮ್ಮ ಪರ್ಪೋರ್ಟ್ ಅಲ್ಲಿ ಹೇಳ್ತಾರೆ. ಇದು ಶ್ಲೋಕ 12ರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಏನು ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ನೋಡೋಣ. ಶ್ರೀಲ ಪ್ರಭುಪಾದರು ಈಶೋಪನಿಷತ್ ಈ ಮಂತ್ರದಲ್ಲಿ ಏನ್ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು ಅಂದ್ರೆ, ಯಾರು ಈ ಮಂತ್ರದ ಮೂಲಕವಾಗಿ ಮನುಷ್ಯನ ಭೌತಿಕ ಪ್ರಪಂಚದಲ್ಲಿ ತನ್ನ ಜೀವನದ ಗುರಿಯನ್ನು ಹೇಗೆ ಸಮತೋಲನಗೊಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಶ್ರೀಲ ಪ್ರಭುಪಾದರು ಈ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಅಂದ್ರೆ ಮೂಲಭೂತ ತತ್ವನೇ ಅದು, ಇಷ್ಟ ಅನ್ನೋ ಮೂಲಭೂತ ತತ್ವನೇ ಅದು. ಈ ವಿದ್ಯೆ ಮತ್ತೆ ಅವಿದ್ಯೆಯ ಸಂಪೂರ್ಣ ಸಮನ್ವಯ, ಅದನ್ನು ಎರಡನ್ನು ಬಳಸ್ಕೋಬೇಕು ನಾವು. ಸೊ ಅವಿದ್ಯೆ ಅಂದ್ರೆ ನಾವು ತಿಳ್ಕೊಂಡಿವಿ, ಕೇವಲ ಅವಿದ್ಯೆ ಆದ್ರೆ ಮನುಷ್ಯನ ಕೇವಲ ಭೌತಿಕ ವಿಜ್ಞಾನ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ಸುಖಕ್ಕಾಗಿ ಶ್ರಮಿಸಿದರೆ ಅದರಿಂದ ಏನಾಗುತ್ತೆ, ನಮಗೆ ಪರಿಣಾಮ ಏನು, ಜನನ ಮತ್ತು ಮರಣದ ಮಾರ್ಗ. ಈ ರೀತಿಯಾಗಿ ಮೃತ್ಯುವನ್ನು ಗೆಲ್ಲಲಿಕ್ಕೆ ಶ್ರೀಲ ಪ್ರಭುಪಾದರು ಪರ್ಪೋರ್ಟಲ್ಲಿ ಹೇಳಿದ್ದಾರೆ, ಹಿರಣ್ಯಕಶಿಪುವಿನಂತ ಮಹಾನ್ ಭೌತಿಕವಾದಿಗಳು ಕೂಡ ಎಷ್ಟೆಷ್ಟೋ ಪ್ರಯತ್ನಗಳು ಆದರೂ ಕೂಡ ಅದನ್ನು ಗೆಲ್ಲಿಲ್ಲ. ಅದರ ಬದಲು ಈಗಿನ ಮಾಡರ್ನ್ ಸೈಂಟಿಸ್ಟ್ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಮೃತ್ಯುವಿನ ಪ್ರಕ್ರಿಯೆಯನ್ನು ಇನ್ನಷ್ಟು ತ್ವರಿತಗೊಳಿಸ್ತಾ ಇದ್ದಾರೆ, ಅಂದ್ರೆ ವೇಗಗೊಳಿಸ್ತಾ ಇದ್ದಾರೆ. ಸೊ ಆದ್ರೆ ನಾವ್ ಏನ್ ಮಾಡ್ಬೇಕು, ಈ ಮಂತ್ರದಲ್ಲಿ ಅವಿದ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ 11ನೇ ಶ್ಲೋಕದಲ್ಲಿ ಹೇಳ್ತಾ ಇಲ್ಲ. 11ನೇ ಮಂತ್ರದಲ್ಲಿ ಬದಲಿಗೆ ಅವಿದ್ಯಾಯ ಮೃತ್ಯುತೀರ್ತ್ವ ಅಂದ್ರೆ ಭೌತಿಕ ದೇಹ ಮತ್ತು ಮನಸ್ಸನ್ನು ಕಾಪಾಡಿಕೊಳ್ಳುವ ಅವಿದ್ಯೆ ಬೇಕು ನಮ್ಗೆ, ಮತ್ತು ಪ್ರಕ್ರಿಯೆಯನ್ನು ಆಧ್ಯಾತ್ಮಿಕ ಗುರಿಗಾಗಿ ಬಳಸ್ಕೋಬೇಕು. ಆ ಭೌತಿಕ ದೇಹವನ್ನು ಮೇಂಟೈನ್ ಮಾಡಿಕೊಂಡು ನಾವು ಆ ಭೌತಿಕ ದೇಹವನ್ನು ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಅವಿದ್ಯೆಯ ಒಂದು ಔಟ್ಪುಟ್ ಅನ್ನು ಬಳಸಿಕೊಳ್ಳಬೇಕು. ಅದನ್ನು ನಂತರ ಉಳಿದಿದ್ದನ್ನು ನಾವು ಆಧ್ಯಾತ್ಮಿಕ ಗುರಿಗಾಗಿ ಬಳಸಿಕೊಳ್ಳಬೇಕು. ಸೊ ಈ ದೇಹ ಕೂಡ ನಮ್ಗೆ ಬೇಕು. ಆರೋಗ್ಯವಾದ ದೇಹ ಇಲ್ಲದಿದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಸಾಧನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಗಂಟೆಗಟ್ಟಲೆ ಕೂತ್ಕೊಂಡು ನಾವು ಜಪ ಮಾಡ್ಲಿಕ್ಕೂ ಆಗೋದಿಲ್ಲ, ಮತ್ತೆ ಈ ಕ್ಲಾಸ್ಗಳು ಕೇಳಲಿಕ್ಕೂ ಆಗೋದಿಲ್ಲ, ಸಾಧು ಸಂಘ ಮಾಡ್ಲಿಕ್ಕೂ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಈ ದೇಹವನ್ನು ನಾವು ಇಟ್ಕೋಬೇಕು. ಸೊ ಅದೇ ರೀತಿ ನಮಗೆ ಈ ಭೌತಿಕ ವಸ್ತುಗಳಾದ ಕಂಪ್ಯೂಟರ್ ಏನಿದೆ, ಲ್ಯಾಪ್ಟಾಪ್ ಏನಿದೆ, ಮೊಬೈಲ್ ಏನಿದೆ, ಇವುಗಳನ್ನು ಕೂಡ ನಾವು ಬಳಸ್ಕೋಬೇಕು. ಏನಕ್ಕೆ ಬಳಸ್ಕೊಳ್ಬೇಕು, ನಾವು ಆಧ್ಯಾತ್ಮಿಕ ಗುರಿಗಾಗಿ ಬೆಳೆಸಿಕೊಳ್ಳಬೇಕು. ಸೊ ಇದು ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳುವುದು ಕೂಡ ಕೃಷ್ಣ ಪ್ರಜ್ಞೆಗೆ ಮುಖ್ಯ. ಅದೇ ರೀತಿ ಈ ಭೌತಿಕ ವಸ್ತುಗಳು ಏನಿದಾವೆ, ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಏನ್ ಹೇಳ್ತೀವಿ ನಾವು, ಹೊಸ ಏನು ನಮ್ಮ ಸೈಂಟಿಸ್ಟ್ ಏನು ಕಂಡುಹಿಡಿತಾ ಇದ್ದಾರೆ, ಹೊಸ ವಸ್ತುಗಳನ್ನು, ಲ್ಯಾಪ್ಟಾಪ್, ಮೊಬೈಲು, 5G 6G ಈ ಎಲ್ಲವನ್ನು ಕೂಡ ನಾವು ಆಧ್ಯಾತ್ಮಿಕ ಗುರಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಬಳಸ್ಕೋಬಹುದು. ನಂತರ ಇನ್ನೊಂದು ವಿದ್ಯಾ ಅಮೃತಂ ಅಂದ್ರೆ, ವಿದ್ಯೆ ಅಂದ್ರೆ ಅಮೃತತ್ವ. ವಿದ್ಯೆ ಅಂದ್ರೆ ಇಲ್ಲಿ ಅಮೃತತ್ವಕ್ಕೆ ಪಡೆಯಲು ಕಾರಣವಾಗುವ ಪಾರಮಾರ್ಥಿಕ ಜ್ಞಾನ. ಅಂದ್ರೆ ವಿದ್ಯೆ ಅಂದ್ರೆ ಇಲ್ಲಿ ಆತ್ಮಜ್ಞಾನ. ನಾವು ಆತ್ಮಜ್ಞಾನ ಏನು, ನಮ್ಗೆ ನಾವು ದೇಹವಲ್ಲ ಆತ್ಮ ಎಂದು ಅರಿತು ನಾವು ಪರಮಾತ್ಮನಾದ ಕೃಷ್ಣನೊಂದಿಗೆ ನಮ್ಮ ಶಾಶ್ವತವಾದ ಸಂಬಂಧವನ್ನು ತಿಳ್ಕೊಳ್ಳೋ ಪ್ರಯತ್ನ ಏನಿದೆ ಅದು ವಿದ್ಯೆ. ಸೊ ವೇದಗಳ ಗುರಿಗಳು ಕೂಡ ಅದೇ. ಉಪನಿಷತ್ತುಗಳು, ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇವೆಲ್ಲ ವೇದ ಗ್ರಂಥಗಳನ್ನು ಓದೋದ್ರಿಂದ ನಮಗೆ ಈ ವಿದ್ಯೆ ಸಿಗುತ್ತೆ, ನಮ್ಗೆ ಈ ಜ್ಞಾನ ಸಿಗುತ್ತೆ, ಈ ವೈಜ್ಞಾನಿಕವಾದ ಜ್ಞಾನ ನಮಗೆ ಸಿಗುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ವಿದ್ಯೆ ಮತ್ತು ಅಥವಾ ನಿಜವಾದ ಜ್ಞಾನದ ಅಂತಿಮ ಫಲಿತಾಂಶ ಏನು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶುದ್ಧ ಭಕ್ತಿ ಸೇವೆಯನ್ನು
ಅಭಿವೃದ್ಧಿಪಡಿಸುವುದು, ಹೇಗೆ ನಾವು ಶುದ್ಧ ಭಕ್ತಿಯನ್ನು ಬೆಳೆಸಿಕೊಳ್ಳುವುದು ಕೃಷ್ಣನಲ್ಲಿಗೆ. ಸೊ ಈ ಎರಡನ್ನು ನಾವು ಬಳಸಿಕೊಂಡು ನಾವು ಕೃಷ್ಣನಿಗೆ ಪರಿಶುದ್ಧ ಭಕ್ತಿಯನ್ನು ಹೇಗೆ ಬೆಳೆಸ್ಕೊಳ್ಳಬೇಕು. ಸೊ ಅದರಿಂದ ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಈ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಪೂರಕವಾಗಿರ್ಬೇಕು. ಸೊ ಈ ಮಂತ್ರದ ಶಕ್ತಿ ಏನಿರುವುದಂದ್ರೆ, ಈ ಶ್ರೀಲ ಪ್ರಭುಪಾದ ವಿದ್ಯೆ ಅವಿದ್ಯೆ ಎರಡು ಬಗ್ಗೆ ಹೇಳಿದ್ರು. ಕೊನೆಗೆ ಹೇಳಿದ್ರು ಸೈಮಲ್ಟೇನಿಯಸ್ಲಿ ಏನಂದ್ರು ಅಂದ್ರೆ ಜೊತೆಯಲ್ಲಿ ಮತ್ತು ನಾವು ಏನ್ ಮಾಡಬೇಕು, ಜೊತೆಯಲ್ಲಿ ವಿದ್ಯೆ ಮತ್ತು ಅವಿದ್ಯೆಯನ್ನು ಪ್ರತ್ಯೇಕ ಮಾಡಬಾರ್ದು ಮತ್ತು ಅವನ್ನು ಏಕಕಾಲದಲ್ಲಿ ಅವಳು ತಿಳ್ಕೋಬೇಕು ಮತ್ತು ಬಳಸಿಕೊಳ್ಳಬೇಕು. ಸೊ ಅವಿದ್ಯೆಯನ್ನು ಉಪಯೋಗಿಸೋದು ಹೇಗೆ? ಸೊ ಅವಿದ್ಯೆಯನ್ನು ನಿರ್ಲಕ್ಷಿಸಬಾರದು, ಅದನ್ನು ಕೂಡ ನಮ್ಮ ಭೌತಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಬೇಕು. ಅದೇ ರೀತಿ ಆಧ್ಯಾತ್ಮಿಕ ಅಭ್ಯಾಸ ಅಂದ್ರೆ ವಿದ್ಯೆಯನ್ನು ಕೂಡ ನಿರ್ಲಕ್ಷಿಸಬಾರದು. ಆದಷ್ಟು ಬೇಗ ಜೀವನದಲ್ಲಿ ಚಿಕ್ಕಂದಿನಿಂದಲೇ, ಸಣ್ಣ ವಯಸ್ಸಿನಿಂದಲೇ ನಾವು ವಿದ್ಯೆಯನ್ನು ಜೊತೆಯಲ್ಲಿ ಪಡ್ಕೊಳ್ಳಬೇಕು. ಸೊ ಅವಿದ್ಯೆಯನ್ನು ಉಪಯೋಗಿಸುವುದು ಹೇಗೆ? ಉದ್ಯೋಗ ಮಾಡುವುದು ಮತ್ತು ಲಕ್ಷ್ಮಿ ಸಂಪಾದಿಸುವುದು, ಕುಟುಂಬವನ್ನು ಪೋಷಿಸುವುದು, ಇವೆಲ್ಲ ಅವಿದ್ಯೆಯ ಕಾರ್ಯಗಳು. ಆದ್ರೆ ಈ ಕಾರ್ಯಗಳನ್ನು ಮಾಡಲೇಬೇಕು. ಆ ಕಾರ್ಯಗಳನ್ನು ನಾವು ಕೃಷ್ಣ ಪ್ರಜ್ಞೆಗೆ ಬಳಸಿಕೊಳ್ಳಬೇಕು, ಕೃಷ್ಣ ಪ್ರಚಾರಕ್ಕೆ ಬಳಸಿಕೊಳ್ಳಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ಮಿಕ್ಕಿದ್ದು ಕೃಷ್ಣ ಪ್ರಚಾರಕ್ಕೆ ಬಳಸಬೇಕು. ಈ ಅವಿದ್ಯೆ ಏನ್ ಮಾಡುತ್ತೆ, ಈ ಅವಿದ್ಯೆ ಏನ್ ಮಾಡುತ್ತೆ, ವೃತ್ತಿಯನ್ನು ದಾಟಲು ಸಹಾಯ ಕೊಡೋದಿಲ್ಲ. ಆದ್ರೆ ನಾವು ಈ ವಿದ್ಯೆಯನ್ನು ಬೆಳೆಸ್ಕೊಂಡಾಗ ಈ ಅವಿದ್ಯೆಯು ಆ ವೃತ್ತಿಯನ್ನು ದಾಟಲು ಕೂಡ ಸಹಾಯ ಮಾಡುತ್ತೆ. ಉದಾಹರಣೆಗೆ ನಾವು ಪ್ರಾಮಾಣಿಕವಾಗಿ ಗಳಿಸಿದ ಹಣವನ್ನು ದೇವಾಲಯದ ಸೇವೆಗೆ ಬಳಸ್ಕೊಳ್ಬೇಕು. ಅಪ್ರಾಮಾಣಿಕವಾಗಿ ಗಳಿಸಿದ್ದು ಅಂದ್ರೆ ಇಲ್ಲಿಗಲ್ ವೇಸ್ ಆಗಿ ನಾವು ಹಣ ಗಳಿಸುವುದು, ಅದನ್ನೆಲ್ಲ ದೇವಾಲಯಕ್ಕೆ ಕೊಡುವ ಹಾಗಿಲ್ಲ. ಸೊ ಅದರಿಂದ ನಮ್ಗೆ ಇನ್ನಷ್ಟು ಕಷ್ಟಗಳೇ ಜಾಸ್ತಿ ಬರ್ತದೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಶ್ರೀಲ ಪ್ರಭುಪಾದ ಹೇಳ್ತಾರೆ, ಪ್ರಾಮಾಣಿಕವಾಗಿ ಗಳಿಸಿದ ನಾವು ಲಕ್ಷ್ಮಿ ಏನಿದೆ ಅದನ್ನು ದೇವಾಲಯದ ಸೇವೆಗೆ ಅಥವಾ ಭಗವದ್ಗೀತೆಯ ವಿತರಣೆಗೆ ಬಳಸಬಹುದು. ಆ ಹಣ ಸಂಪಾದನೆಯು ಕೇವಲ ಇಂದ್ರಿಯ ಭೋಗವಾಗದೆ ಆಧ್ಯಾತ್ಮಿಕ ಕರ್ಮ, ಅವಾಗ ಅದು ಆಧ್ಯಾತ್ಮಿಕ ಕರ್ಮ ಆಗುತ್ತೆ. ಸೊ ಈ ವಿದ್ಯೆಯಿಂದ ನಾವು ಅಮೃತತ್ವವನ್ನು ಪಡಿಬಹುದು. ಆದ್ರೆ ಈ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಅವಿದ್ಯೆಯನ್ನು ಬಳಸಿಕೊಳ್ಳಬಹುದು. ಆಧ್ಯಾತ್ಮಿಕ ಅಭ್ಯಾಸದ ಪ್ರಮುಖ ಅಂಗ ಅಂದ್ರೆ ಏನು? ನಮ್ಗೆ ನಾವು 9 ರೀತಿಯ ಒಂದು ಇದನ್ನ ನೋಡಿದ್ದೇವೆ, ಆಧ್ಯಾತ್ಮಿಕ ಅಭ್ಯಾಸಗಳ ಬಗ್ಗೆ ನೋಡಿದ್ದೇವೆ. ಏನಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪೂಜಿಸಂ, ಶ್ರವಣಂ, ಈ ರೀತಿಯಾಗಿ 9 ಅಂಗಗಳಿದಾವೆ ಅದಕ್ಕೆ. ಸೊ ಅದರಿಂದ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಭಗವದ್ಗೀತೆಯಲ್ಲಿ ಭಾಗವತಮಲ್ಲಿ ಇದು 1ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಏಕಾಗ್ರ ಮನಸ್ಸಿನಿಂದ ಭಕ್ತರ ರಕ್ಷಕನಾದ ಭಗವಂತನ ಬಗ್ಗೆ ನಿರಂತರವಾಗಿ ಕೇಳಬೇಕು, ಅದು ಶ್ರವಣಂ. ನಂತರ ಕೀರ್ತನೆ ಮಾಡಬೇಕು, ಅದಕ್ಕೆ ಕೀರ್ತನಂ. ಧ್ಯಾನಿಸಬೇಕು ಅಂದ್ರೆ ಸ್ಮರಣಂ, ಅಂದ್ರೆ ಪೂಜಿಸಬೇಕು, ಅರ್ಚನಂ. ಸೊ ಈ ರೀತಿಯಾಗಿ 9 ನವವಿಧ ಭಕ್ತಿಗಳಲ್ಲಿ ಏನಿದೆ, ಅದು 9 ನವವಿಧ ಭಕ್ತಿಗಳಲ್ಲಿ ಈ 4 ನಾವು ಕಲಿಯುಗದಲ್ಲಿ ಸುಲಭವಾಗಿ ಮಾಡಬಹುದು. ಒಂದು ಕೇಳಬಹುದು, ಭಗವಂತನ ಬಗ್ಗೆ ಕೇಳಲಿಕ್ಕೆ ಅಂತ ತೊಂದರೆ ಇಲ್ಲ. ಸೊ ಕೇಳಲಿಕ್ಕೆ ನಮ್ಗೆ ಎಷ್ಟೋ ಸಾಧನಗಳಿದಾವೆ, ಅದೇ ಲ್ಯಾಪ್ಟಾಪ್, ಇದೆಲ್ಲ ಬೇಕಾದಷ್ಟು ಸಾಧನೆಗಳಿವೆ, ಇಂಟರ್ನೆಟ್ ಎಲ್ಲ ಇದೆ. ಈ ಎಲ್ಲವನ್ನು ನಾವು ಬಳಸ್ಕೊತಾ ಇದೀವಿ. ಮತ್ತು ಕೀರ್ತನೆ ಮಾಡಬೇಕು, ಭಗವಂತನ ಕೀರ್ತನೆ ಮಾಡ್ತಾ ಇರ್ಬೇಕು, ಭಗವಂತನ ಬಗ್ಗೆ ಹೊಗಳಬೇಕು. ನಾವು ಮತ್ತೆ ಧ್ಯಾನ ಮಾಡಬೇಕು. ಸ್ಮರಣಂ, ಧ್ಯಾನ ಅಂದ್ರೆ ಸ್ಮರಣ ಮಾಡಬೇಕು, ಭಗವಂತನ ಬಗ್ಗೆ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರ್ಬೇಕು. ಮತ್ತು ಭಗವಂತನನ್ನು ಅರ್ಚಿಸಬೇಕು, ದಿನ ಬೆಳಗ್ಗೆ ಅಥವಾ ಸಂಜೆ, ದಿನದ 3 ಹೊತ್ತು ನಿಮ್ಗೆ ಸಾಧ್ಯವಾದಾಗೆಲ್ಲ ಭಗವಂತನನ್ನು ಅರ್ಚಿಸ್ಬೇಕು. ಸೊ ಈ ರೀತಿಯಾಗಿ ಈ 4 ವಿಧಗಳು, ಈ 4 ವಿಧದ ಭಕ್ತಿ ಏನೇ ನವವಿಧ ಭಕ್ತಿಯಲ್ಲಿ, ಈ 4 ವಿಧಗಳನ್ನು ನಾವು ಕಲಿಯುಗದಲ್ಲಿ ಸುಲಭವಾಗಿ ಮಾಡಬಹುದು. ಅದನ್ನು ನಾವು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ನಂತರ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಈ ಸಂಕೀರ್ತನ ಏನಿದೆ, ಹರೇ ಕೃಷ್ಣ ಮಹಾಮಂತ್ರದ ಜಪ ಮತ್ತು ಕೀರ್ತನೆಯನ್ನು ಈ ಎಲ್ಲರೂ ಮಾಡಬಹುದು ಸುಲಭವಾಗಿ, ಮತ್ತು ಅದು ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ತಾರೆ. ಈ ಮಂತ್ರವನ್ನು ಕೃಷ್ಣನೇ ಕೊಟ್ಟಿರೋದು. ಈ ಶ್ರೀಕೃಷ್ಣ ಹರೇ ಕೃಷ್ಣ ಮಹಾಮಂತ್ರ ನಮ್ಗೆ ಎಲ್ಲಿಂದ ಬಂದಿದೆ? ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಬಂದು ಈ ಮಂತ್ರವನ್ನು ನಮ್ಗೆ ಕೊಟ್ಟಿರೋದು. ಇದು ಅತ್ಯಂತ ಪವರ್ಫುಲ್. ಸೊ ಅದನ್ನ ನಾವು ಈ ಮಂತ್ರವನ್ನು ಬಳಸಿಕೊಂಡು ಅದರಿಂದ ನಾವು ಏನ್ ಮಾಡಬೇಕು, ಕಡಿಮೆ ಅವಿದ್ಯೆಯನ್ನು ಬಳಸಿಕೊಂಡು ಮತ್ತು ಕೃಷ್ಣನ ಸಂತೋಷಕ್ಕಾಗಿ ನಾವು ಅವಿದ್ಯೆಯನ್ನು ಬಳಸಿಕೊಳ್ಳಬೇಕು. ಅವಿದ್ಯೆಯ ಫಲಗಳನ್ನು ಕೃಷ್ಣನ ಸಂತೋಷಕ್ಕಾಗಿ ಬಳಸಿಕೊಳ್ಬೇಕು. ನಾವು ಪ್ರತಿದಿನ ಕೃಷ್ಣನ ನಾಮವನ್ನು ಜಪಿಸಬೇಕು ಮತ್ತು ಭಗವದ್ಗೀತೆಯನ್ನು ಓದಬೇಕು. ದೇವಾಲಯದಲ್ಲಿ ಹೋದಾಗ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ಸೇವೆ ಮಾಡಬೇಕು. ದೇವಸ್ಥಾನದಲ್ಲಿ ಹೋಗ್ಲಿಕ್ಕೆ ಆಗಲಿಂದಂದ್ರೆ ಈ ಇಸ್ಕಾನ್ ಮಂಗಳೂರಲ್ಲಿ ಇನ್ನೂ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆನ್ಲೈನ್ ಸೇವೆ ಮಾಡಬಹುದು, ಮನೆಯಲ್ಲಿ ಕೂತ್ಕೊಂಡೇ ಸೇವೆ ಮಾಡಬಹುದು. ಸೊ ನೀವೆಲ್ಲರೂ ಈಗ ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡಿದೀರಾ,
ಎಲ್ಲರೂ ಕೂಡ ನೀವುಗಳು ಕೂಡ ಏನು ಈ ಪ್ರಚಾರವನ್ನು ಮಾಡಬಹುದು, ನೀವುಗಳು ಕೂಡ ಕ್ಲಾಸ್ ತಗೋಬಹುದು. ಸೊ ಈ ರೀತಿಯಾಗಿ ವಿದ್ಯೆಯನ್ನು ನಾವು ಪ್ರಚಾರ ಮಾಡಬಹುದು. ಸೊ ನಾವು ಈ ರೀತಿಯ ಸಮಗ್ರ ಜೀವನದಿಂದ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ, ಮೃತ್ಯು ಮತ್ತು ಸಂಸಾರದ ಪ್ರಭಾವವನ್ನು ಮೀರಿ ಒಂದು ಶಾಶ್ವತವಾದ ಅಮೃತತ್ವವಾದ ಜೀವನವನ್ನು ಸಾಧಿಸಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇದು ನಾವು ಟೀಚಿಂಗ್ ಏನಿದೆ ನೀವೆಲ್ಲರೂ ಮಾಡಬಹುದು. ಈ ಭಕ್ತಿ ಶಾಸ್ತ್ರಿ ಆದ್ಮೇಲೆ ಎಲ್ರಿಗೂ ಅವಕಾಶ ಸಿಗುತ್ತೆ. ಯಾರಿಗೂ ಟೀಚಿಂಗ್ ಮಾಡ್ಲಿಕ್ಕೆ ಹೇಳಿದೆ, ಟೀಚಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯಾರಿಗಾದ್ರು ಅಡ್ಮಿನ್ ಕೆಲಸನಾದ್ರೂ ಮಾಡ್ಕೊಡಿ, ಹೆಲ್ಪ್ ಮಾಡಬಹುದು ನೀವು ಟೀಚಿಂಗ್ ಮಾಡೋರಿಗೆ. ಸೊ ಈ ರೀತಿಯಾಗಿ ನೀವು ಲಕ್ಷ್ಮಿಯನ್ನೇ ಕೊಡಬೇಕು ಅಂತ ಏನಿಲ್ಲ, ಕೇವಲ ನೀವು ಒಂದು ದಿನದ 1 ಗಂಟೆ 2 ಗಂಟೆ ನಿಮ್ಮ ಕೈಲಾದಷ್ಟು ಇದನ್ನು ಸೇವೆ ಮಾಡ್ಲಿಕ್ಕೂ ಕೂಡ ಒಂದು ನಾವು ಟೈಮ್ ಅನ್ನು ಕೊಟ್ರೆ ಅಷ್ಟಿಂದ ಕೂಡ ಕೃಷ್ಣ ಸಂಪ್ರೀತನಾಗ್ತಾನೆ. ಕೃಷ್ಣ 18ನೇ ಅಧ್ಯಾಯ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಯಾರು ನನ್ನ ಈ ಸಂಕೀರ್ತನೆಯನ್ನು ಮಾಡ್ತಾರೆ, ಯಾರು ನನ್ನ ಬಗ್ಗೆ ಇತರರಿಗೆ ಹೇಳ್ತಾರೆ, ಅವರು ನನಗೆ ಅತ್ಯಂತ ಪ್ರಿಯರು ಅಂತ 18ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಭುಗಳು ಹೇಳ್ತಾರೆ. ಸೊ ಅದರಿಂದ ಕೃಷ್ಣನ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕಿದಾಗ ಖಂಡಿತ ಬಳಸಿಕೊಡ್ಲಿ ಎಲ್ರೂ. ಸೊ ಇಲ್ಲಿಗೆ ನಾವು 11ನೇ ಶ್ಲೋಕ ಮುಗಿಸಿದೀವಿ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ 12ನೇ ಶ್ಲೋಕಕ್ಕೆ ಹೋಗೋಕ್ ಮುಂಚೆ? ಹಾಗಾದ್ರೆ 12ನೇ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಕೆಲವರು ಕೇಳಿಸ್ತಾ ಇದೆಯಲ್ಲ ವಾಯ್ಸು? ಕೇಳಿಸ್ತಾ ಇದೆ ಗುರುಜಿ. ಸರಿ, 12ನೇ ಶ್ಲೋಕಕ್ಕೆ ಹೋಗೋಣ. 12ನೇ ಶ್ಲೋಕ ಸ್ಕ್ರೀನ್ ಮೇಲೆ ಇದೆ ಅಲ್ಲ? ಇದೆ ಗುರುಜಿ. ನಾನು ಫಸ್ಟ್ ಹೇಳ್ತೇನೆ, ಆಮೇಲೆ ಎಲ್ಲರೂ ರಿಪೀಟ್ ಮಾಡಿ. ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿ ಮುಪಾಸತೆ ತತೋ ಭೂಯ ಇವತೆ ತಮೋಯ ಸಂಭೂತ್ಯಾಮೃತಾಃ. ಈಗ ರಿಪೀಟ್ ಮಾಡೋಣ. ಅಂಧತಮಃ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ಅಂಧಸ್ತಮಃ ಪ್ರವಿಶಂತಿ ಯೇ ಅಸಂಭೂತಿ ಮುಪಾಸತೆ ತತಃ ಭೂಯ ಇವತೆ ತಮಃ ಯೇ ಸಂಭೂತ್ಯಾಮೃತಾ. ತತೋ ಭೂಯ ಇವತೆ ತಮೋಯ ಸಂಭೂತ್ಯಾಮೃತಾಃ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ನೋಡೋಣ. ಅಂಧತಮಃ ಕುರುಡು ಕತ್ತಲೆಯನ್ನು, ಪ್ರವಿಶಂತಿ ಪ್ರವೇಶಿಸುತ್ತಾರೆ, ಯೇ ಯಾರು, ಅಸಂಭೂತಿ ದೇವತೆಗಳನ್ನು ಉಪಾಸನೆ ಮಾಡುತ್ತಾರೋ, ತತಃ ಅದಕ್ಕಿಂತ, ಭೂಯಃ ಹೆಚ್ಚಾಗಿ, ಇವ ಹಾಗೆ, ತೇ ಅವರು, ತಮಃ ಕತ್ತಲೆಯನ್ನು, ಯೇ ಯಾರು, ಕೂಡ, ಸಂಭೂತ್ಯಾಂ ಪರಮಪ್ರಭುವಿನಲ್ಲಿ, ರಥ ನಿರತರಾಗಿರುವವರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಭಾವಾರ್ಥ ಓದಲಿಕ್ಕೆ ಇಷ್ಟ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಅನುವಾದ: ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಗೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ರಿಪೀಟ್ ಮಾಡೋಣ. ದೇವತೆಗಳ ಪೂಜೆಗಳಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು
ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಅದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಪ್ರವೇಶಿಸುತ್ತಾರೆ. ಯಾರು ಓದ್ತೀರಾ? ಯಾರು ಹ್ಯಾಂಡ್ ರೈಸ್ ಮಾಡಿಲ್ವಲ್ಲ? ಮಾಡಿದೀನಿ ಗುರುಜಿ. ಮಾಡಿದೀವಲ್ಲ ಪ್ರಭುಜಿ. ಕಾಣಿಸ್ತಾ ಇಲ್ವಲ್ಲ? ಓಕೆ, ಒಂದು ನಿಮಿಷ. ಮಾಡಿದೀವಿ. ಸರಿ, ಗೀತಾ ಮಾತಾಜಿ ಓದಿ ಭಾವ. ಹರೇ ಕೃಷ್ಣ. ಈಶೋಪನಿಷತ್ ಮಂತ್ರ 12 ಭಾವಾರ್ಥ. ಅಸಂಭೂತಿ ಎಂಬ ಸಂಸ್ಕೃತ ಪದವು ಸ್ವತಂತ್ರ ಅಸ್ತಿತ್ವವಿಲ್ಲದಿರುವವರನ್ನು ಸೂಚಿಸುತ್ತದೆ. ಸಂಭೂತಿ ಎಂದರೆ ಸರ್ವತಂತ್ರ ಸ್ವತಂತ್ರನಾದ ದೇವೋತ್ತಮ ಪರಮಪುರುಷ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ನಮೇ ವಿದು ಸುರಗಣ ಪ್ರಭವಂ ನ ಮಹರ್ಷಯಃ ಅಹಂ ಅಧಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸುರಗಣಗಳಿಗಾಗಲಿ ದೇವತೆಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ಗೊತ್ತಿಲ್ಲ. ನಾನು ದೇವತೆಗಳ ಮತ್ತು ಮಹರ್ಷಿಗಳ ಮೂಲ. ಗೀತಾ 10.2. ಹೀಗೆ ದೇವತೆಗಳು, ಮಹರ್ಷಿಗಳು ಮತ್ತು ಯೋಗಿಗಳಿಗೆ ದತ್ತವಾದ ಶಕ್ತಿಗಳಿಲ್ಲ. ಕೃಷ್ಣನೇ ಮೂಲ. ಅವರಿಗೆ ಮಹಾಶಕ್ತಿ ಇದ್ದರೂ ಕೃಷ್ಣನು ತನ್ನ ಆಂತರಿಕ ಶಕ್ತಿಯಿಂದ ಸ್ವತಃ ಮಾನವ ರೂಪದಲ್ಲಿ ಹೇಗೆ ಪ್ರಕಟವಾಗುತ್ತಾನೆ ಎಂದು ಅರಿಯುವುದು ಕಷ್ಟ. ಎಲ್ಲಾ ದಾರ್ಶನಿಕರು, ಮಹರ್ಷಿಗಳು ತಮ್ಮ ಅಲ್ಪಬುದ್ಧ ಶಕ್ತಿಯಿಂದ ಪರತತ್ವಕ್ಕೂ ಸಾಪೇಕ್ಷಕ್ಕೂ ಭೇದ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ಇದು ಸ್ಪಷ್ಟ ಪರಮ ಸತ್ಯದ ಸ್ವರೂಪವನ್ನೇನೂ ಅರಿಯದ ಸಾಪೇಕ್ಷತೆಯನ್ನು ಇಲ್ಲವೆಂದು ಹೇಳಲು ಸಹಾಯಕವಾಗುತ್ತದೆ. ನೇತಿ ಎಂಬುದರಿಂದ ಪರಬ್ರಹ್ಮನನ್ನು ವಿವರಿಸುವುದು ಪರಿಪೂರ್ಣ ವಿಧಾನವಲ್ಲ. ಅಂಧ ನೇತಾತ್ಮಿಕ ಲಕ್ಷಣ ನಿರ್ದೇಶನಗಳು ಒಬ್ಬನಿಗೆ ತನ್ನದೇ ಆದ ತತ್ವವನ್ನು ಸೃಷ್ಟಿಸುವಂತೆ ಮಾಡುತ್ತವೆ. ಹೀಗೆ ಒಬ್ಬನು ಪರಮಪುರುಷನು ನಿರಾಕಾರನೂ ನಿರ್ಗುಣನೂ ಆಗಿರಬೇಕೆಂದು ಊಹಿಸಿಕೊಳ್ಳುತ್ತಾನೆ. ನಕಾರಾತ್ಮಕ ಗುಣಗಳು ಸಕಾರಾತ್ಮಕ ಗುಣಗಳಿಗೆ ವಿರುದ್ಧವಾದವು. ಆದ್ದರಿಂದಲೇ ಅವು ಸಾಪೇಕ್ಷವಾದವು. ಪರಮಪುರುಷನು ಹೀಗೆ ಕಲ್ಪಿಸಿಕೊಳ್ಳುವುದರಿಂದ ಹೆಚ್ಚೆಂದರೆ ಒಬ್ಬನು ಬ್ರಹ್ಮನೆಂಬ ನಿರಾಕಾರ ತೇಜಸ್ಸನ್ನು ತಲುಪಬಹುದೇ ಹೊರತು ದೇವೋತ್ತಮ ಪರಮಪುರುಷನಾದ ಭಗವಂತನ ಬಳಿ ಮುನ್ನಡೆಯಲಾರನು. ಅಂತಹ ಊಹಾಪೋಹ ಮಾಡುವವರಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷನೆಂದೂ ನಿರಾಕಾರ ಬ್ರಹ್ಮನು ಅವನ ದಿವ್ಯ ಶರೀರದ ತೇಜಸ್ಸೆಂದೂ ಅವನು ಸರ್ವಾಂತರ್ಯಾಮಿಯಾದ ಪರಮಾತ್ಮನೆಂದು ಗೊತ್ತಿಲ್ಲ. ಕೃಷ್ಣನಿಗೆ ಜ್ಞಾನಾನಂದಮಯವಾದ ನಿತ್ಯ ಸ್ವರೂಪವಿದೆ ಎಂದು ಅವರಿಗೆ ತಿಳಿದಿಲ್ಲ. ಅಧೀನರಾದ ದೇವತೆಗಳು, ಮಹರ್ಷಿಗಳು ಅವನನ್ನು ಪ್ರಬಲ ದೇವತೆ ಎಂದು ತಪ್ಪಾಗಿ ಪರಿಗಣಿಸಿ ಬ್ರಹ್ಮ ತೇಜಸ್ಸನ್ನೇ ಪರಮಸತ್ಯವೆಂದು ಭಾವಿಸುತ್ತಾರೆ. ಆದರೆ ನಿಷ್ಕಲ್ಮಶ ಭಕ್ತಿಯಿಂದ ಕೃಷ್ಣನಿಗೆ ಶರಣಾಗುವ ಭಕ್ತರಿಗೆ ಅವನ ಪರಮ ಪುರುಷನೆಂದೂ ಎಲ್ಲವೂ ಅವನಿಂದಲೇ ಹೊರಹೊಮ್ಮುತ್ತದೆಂದು ಗೊತ್ತು. ಅಂತಹ ಭಕ್ತರು ಎಲ್ಲಕ್ಕೂ ಮೂಲ ಪುರುಷನಾದ ಕೃಷ್ಣನಿಗೆ ಪ್ರೇಮಪೂರ್ಣ ಸೇವೆಯನ್ನು ಸಲ್ಲಿಸುತ್ತಾರೆ. ಇಂದ್ರಿಯ ಸುಖವನ್ನು ಬಯಸುವ ಭ್ರಮಾಧೀನ ವ್ಯಕ್ತಿಗಳು ಮಾತ್ರ ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರಕ್ಕೆ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. 7.20. ಕಾಮೈಸ್ತೈರ್ಹಸ್ತೈರ್ಹೃತ ಜ್ಞಾನಃ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ ನಿಯತಾ ಸ್ವಯಃ. ಭಾವಾರ್ಥ: ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಮೂರ್ಖರು ತಮ್ಮ ಕೆಲವು ಸಮಸ್ಯೆಗಳಿಗೆ ದೇವತೆಗಳಿಂದ ತಾತ್ಕಾಲಿಕ ಪರಿಹಾರವನ್ನು ಕೋರುತ್ತಾರೆ. ದೇವತೆಯ ದೊಡ್ಡತನದಿಂದಾಗಿ ಕೆಲವು ತೊಂದರೆಗಳಿಂದ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಿ ಹೋಗುವವರು ಅಲ್ಪಮತಿಗಳಷ್ಟೇ. ಅಂಧತ್ತಮ ಪ್ರವಿಶಂತಿ ಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಇವ ತೇ ತಮೋ ಯಾವು ಸಂಭೂತ್ಯಾಮೃತಾಃ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಈಶೋಪನಿಷತ್ 12ನೇ ಮಂತ್ರ. ಜೀವಿಯು ಐಹಿಕ ಬಂಧನದಲ್ಲಿ ಸಿಲುಕಿದ್ದಾನೆ. ನಿಶ್ಚಯವಾದ ಆನಂದ, ಜೀವನ ಮತ್ತು ಜ್ಞಾನ ಇರುವ ಆಧ್ಯಾತ್ಮಿಕ ನೆಲೆಯಲ್ಲಿ ಶಾಶ್ವತ ಪರಿಹಾರ ಪಡೆಯಲು ಅವನು ಐಹಿಕ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಬೇಕು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗಬಹುದು ಎಂದು ಭಗವದ್ಗೀತೆಯ 7.23 ಶ್ಲೋಕದಲ್ಲಿ ಹೇಳಿದೆ. ಅಂತವತ್ತು ಫಲಂ ತೇಷಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ
ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಚಂದ್ರನ ಆರಾಧಕರು ಚಂದ್ರನ ಬಳಿ ಹೋಗಬಹುದು, ಸೂರ್ಯನ ಆರಾಧಕರು ಸೂರ್ಯನ ಬಳಿ ಹೋಗಬಹುದು. ಆಧುನಿಕ ವಿಜ್ಞಾನಿಗಳು ರಾಕೆಟ್ಟುಗಳ ಸಹಾಯದಿಂದ ಚಂದ್ರಗ್ರಹಕ್ಕೆ ಹೋಗಲು ಪ್ರಯತ್ನಿಸುತ್ತಾರೆ, ಆದರೆ ಈ ಪ್ರಯತ್ನ ಹೊಸದೇನೂ ಅಲ್ಲ. ಪ್ರೌಢ ಪ್ರಜ್ಞೆಯಿಂದ ಮಾನವ ಜೀವಿಗಳು ಸಹಜವಾಗಿಯೇ ಗಗನ ನೌಕೆಗಳಿಂದಲೋ ಸಿದ್ಧಿಯಿಂದಲೋ ದೇವತಾರ್ಚನೆಯಿಂದಲೋ ಬಾಹ್ಯಾಕಾಶದ ಮೂಲಕ ಪ್ರಯಾಣ ಮಾಡಿ ಇತರ ಗ್ರಹಗಳಿಗೆ ಲೋಕಗಳಿಗೆ ಹೋಗಲು ಇಷ್ಟಪಡುತ್ತಾರೆ. ಈ 3 ವಿಧಾನಗಳಲ್ಲಿ ಯಾವುದಾದರೊಂದನ್ನು ಅನುಸರಿಸಿ ಇತರ ಲೋಕಗಳನ್ನು ತಲುಪಬಹುದು ಎಂದು ವೇದಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ಸರ್ವೇ ಸಾಧಾರಣವಾದ ವಿಧಾನವೆಂದರೆ ಒಂದು ನಿರ್ದಿಷ್ಟ ಗ್ರಹದ ಅಧಿದೇವತೆಯನ್ನು ಆರಾಧಿಸುವುದರ ಮೂಲಕ ಆ ಗ್ರಹವನ್ನು ತಲುಪುವುದು. ಆದರೆ ಈ ಐಹಿಕ ಜಗತ್ತಿನ ಎಲ್ಲಾ ಗ್ರಹಗಳು ಅನಿತ್ಯ ಲೋಕಗಳೇ. ಶಾಶ್ವತವಾದ ಲೋಕಗಳೆಂದರೆ ವೈಕುಂಠ ಲೋಕಗಳು. ಇವು ಆಧ್ಯಾತ್ಮಿಕ ಆಕಾಶದಲ್ಲಿವೆ. ದೇವೋತ್ತಮ ಪರಮಪುರುಷನೇ ಈ ಲೋಕಗಳ ಅಧಿಪತಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮಿ, ಗೀತಾ ಮಾತಾಜಿ ಓದಿದ್ರಲ್ವಾ? ಓದ್ದೆ ಗುರುಜಿ. ಓಕೆ, ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನಲ್ಲಿ ಅತ್ಯುತ್ತಮವಾದ ಲೋಕದಿಂದ ಹಿಡಿದು ಅತ್ಯಧಮವಾದ ಲೋಕದವರೆಗೆ ಎಲ್ಲ ಸ್ಥಳಗಳೂ ದುಃಖಮಯವೇ. ಅಲ್ಲೆಲ್ಲ ಹುಟ್ಟು ಸಾವು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ. ಆದರೆ ಕುಂತಿ ಪುತ್ರನೇ, ಯಾರು ನನ್ನ ಧಾಮವನ್ನು ಸೇರುವವರೋ ಅವರಿಗೆ ಪುನರ್ಜನ್ಮವೆಂಬುದಿಲ್ಲ. ಗೀತಾ 8.16. ಒಂದಲ್ಲ ಒಂದು ವಿಧಾನದಿಂದ ಭೌತ ಲೋಕಗಳಲ್ಲಿ ಅಲೆದಾಡುತ್ತಿರುವವರು ಜಗತ್ತಿನ ಅಂಧತಮ ಸ್ಥಳದಲ್ಲೇ ಇರುತ್ತಾರೆ ಎಂದು ಈಶೋಪನಿಷತ್ ಹೇಳುತ್ತದೆ. ಇಡೀ ಜಗತ್ತು ದೈತ್ಯವಾದ ಭೌತ ದ್ರವ್ಯಗಳಿಂದ ಆವೃತವಾಗಿದೆ. ತೆಂಗಿನಕಾಯಿಯ ಮಟ್ಟೆಯಿಂದ ಆವೃತವಾಗಿರುವಂತೆ ಜಗತ್ತಿನ ಹೊದಿಕೆ ಗಾಳಿ ಹೊಗೆಯಂತೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢಾಂಧಕಾರವಿರುತ್ತದೆ. ಆದ ಕಾರಣ ಬೆಳಕಿಗಾಗಿ ಸೂರ್ಯಚಂದ್ರರು ಬೇಕು. ಜಗತ್ತಿನ ಹೊರಗಡೆ ವೈಕುಂಠ ಲೋಕಗಳಿಂದ ತುಂಬಿದ ವಿಸ್ತಾರವೂ ಸೀಮಾರಹಿತವೂ ಆದ ಬ್ರಹ್ಮಜ್ಯೋತಿ ಹರಡಿದೆ. ಬ್ರಹ್ಮಜ್ಯೋತಿಯಲ್ಲಿ ಅತ್ಯುನ್ನತ ಲೋಕವೆಂದರೆ ಕೃಷ್ಣಲೋಕ ಅಥವಾ ಗೋಲೋಕ ವೃಂದಾವನ. ಅಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ವಾಸಿಸುತ್ತಾನೆ. ಶ್ರೀಕೃಷ್ಣನೇ ಎಂದು ಈ ಕೃಷ್ಣಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಅವನು ಅಲ್ಲಿ ತನ್ನ ನಿತ್ಯ ಸಹಚರರೊಂದಿಗೆ ವಾಸಿಸಿದರು. ಸಕಲ ಭೌತ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳಲ್ಲೆಲ್ಲ ಸರ್ವಾಂತರ್ಯಾಮಿಯಾಗಿದ್ದಾನೆ. ಈ ವಿಷಯವನ್ನು ಈಗಾಗಲೇ 4ನೇ ಮಂತ್ರದಲ್ಲಿ ಹೇಳಿದೆ. ಭಗವಂತನು ಸೂರ್ಯನಂತೆ ಎಲ್ಲ ಕಡೆಯೂ ಇದ್ದಾನೆ, ಆದರೂ ಅವನು ಒಂದು ಸ್ಥಳದಲ್ಲಿರುತ್ತಾನೆ. ಸೂರ್ಯನು ತನ್ನ ಅಚಲ ಪಥದಲ್ಲಿರುವಂತೆ. ಅಂಧಸ್ತಮ ಪ್ರವಿಶಂತಿ ಯೇ ಅಸಂಭೂತಿ ಮುಪಾಸತೆ ತಥೋ ಭೂಯ ಇವತೆ ತಮೋ ಯಾವು ಸಂಭೂತ್ಯಾಮೃತಃ. ಧನ್ಯವಾದಗಳು ಪ್ರಭುಜಿ. ಓಕೆ, ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಜೀವನದ ಸಮಸ್ಯೆಗಳು ಅಲ್ವಾ ಪ್ರಭುಜಿ? ಹಾ, ಜೀವನದ ಸಮಸ್ಯೆಗಳು ಚಂದ್ರನ ಬಳಿಗೆ ಹೋದ ಮಾತ್ರಕ್ಕೆ ಪರಿಹಾರವಾಗುವುದಿಲ್ಲ. ಕೆಲವರು ಹೆಸರು ಪ್ರಸಿದ್ಧಿ ಗಳಿಸಲು ಧಾರ್ಮಿಕ ವ್ಯಕ್ತಿಗಳಾಗುತ್ತಾರೆ. ಇವರು ಹುಸಿ ಉಪಾಸಕರು. ಇಂತಹ ಹುಸಿ ಉಪಾಸಕರು ಈ ಜಗತ್ತಿನಾಚೆ ಹೋಗಿ ಆಧ್ಯಾತ್ಮಿಕ ಆಕಾಶವನ್ನು ಸೇರ ಬಯಸುವುದಿಲ್ಲ. ಭಗವಂತನನ್ನು ಆರಾಧನೆ ಮಾಡುವ ಸೋಗು ಹಾಕುತ್ತಾ ಈ ಜಗತ್ತಿನಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗ ಬಯಸುತ್ತಾರೆ. ನಾಸ್ತಿಕರು ಮತ್ತು ಮಾಯಾವಾದಿಗಳು ಅಂತಹ ಹುಸಿ ಧಾರ್ಮಿಕರಿಗೆ ನಾಸ್ತಿಕವಾದದ್ದನ್ನು ಉಪದೇಶಿಸಿ ಅವರನ್ನು ಅಂಧತಮ ಪ್ರದೇಶಗಳಿಗೆ ಒಯ್ಯುತ್ತಾರೆ. ನಾಸ್ತಿಕನಾದವನು ದೇವೋತ್ತಮ ಪರಮಪುರುಷನೆಂಬುದನ್ನು
ಪುರುಷನೆಂಬುವನು ಇಲ್ಲವೆಂದು ನೇರವಾಗಿ ಹೇಳುತ್ತಾನೆ. ಮಾಯವಾದಿಗಳು ಪರಮಪ್ರಭುವಿನ ನಿರಾಕಾರ ಸ್ವರೂಪವನ್ನು ಒತ್ತಿ ಹೇಳಿ ನಾಸ್ತಿಕರನ್ನು ಬೆಂಬಲಿಸುತ್ತಾರೆ. ಇಲ್ಲಿಯವರೆಗೆ ದೇವೋತ್ತಮ ಪರಮಪುರುಷನು ಇಲ್ಲವೆಂದು ಹೇಳುವ ಯಾವ ಮಂತ್ರವೂ ಈಶೋಪನಿಷತ್ತಿನಲ್ಲಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಅವನು ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲನು ಎಂದು ಅದರಲ್ಲಿ ಹೇಳಿದೆ. ಇತರ ಗ್ರಹಗಳತ್ತ ಓಡುತ್ತಿರುವವರೆಂದರೆ ಮನುಷ್ಯರೇ. ಅವರೆಲ್ಲರಿಗಿಂತ ಭಗವಂತನು ವೇಗವಾಗಿ ಓಡಬಲ್ಲನಾದರೆ ಅವನನ್ನು ನಿರಾಕಾರನೆಂದು ಹೇಗೆ ಹೇಳುವುದು? ಪರಮಪ್ರಭುವಿನ ನಿರಾಕಾರ ಕಲ್ಪನೆಯು ಪರಮಸತ್ಯದ ಅಪರಿಪೂರ್ಣ ಕಲ್ಪನೆಯಿಂದ ಆದ ಅಜ್ಞಾನದ ಒಂದು ರೂಪ. ಮೇಲಿಂದ ಹರೇ ಕೃಷ್ಣ. ವೈದಿಕ ವಿಧಿಗಳನ್ನು ಉಲ್ಲಂಘಿಸುವ ಹುಸಿ ಧಾರ್ಮಿಕವಾದಿಗಳು ಮತ್ತು ಅವತಾರ ಪುರುಷವೆಂದು ಹೇಳಿಕೊಳ್ಳುವವರು ಜಗತ್ತಿನ ಅಂಧತಮ ಪ್ರದೇಶಗಳಿಗೆ ಹೋಗುವರು, ಏಕೆಂದರೆ ಅವರು ತಮ್ಮ ಅನುಯಾಯಿಗಳನ್ನು ತಪ್ಪುದಾರಿಗೆಳೆಯುತ್ತಾರೆ. ಸಾಮಾನ್ಯವಾಗಿ ಮಾಯವಾದಿಗಳು ವೈದಿಕ ಜ್ಞಾನವಿಲ್ಲದ ಮೂರ್ಖರೆದುರು ತಾವೇ ದೇವರ ಅವತಾರವೆಂದು ಸೂಗು ಹಾಕುತ್ತಾರೆ. ಅಂತ ಮೂರ್ಖರಿಗೆ ಕೊಂಚವಾದರೂ ಜ್ಞಾನವಿದ್ದ ಪಕ್ಷದಲ್ಲಿ ಅದು ಅಜ್ಞಾನಕ್ಕಿಂತಲೂ ತುಂಬಾ ಅಪಾಯಕಾರಿ. ಅಂತ ಮಾಯಾವಾದಿಗಳು ದೇವತೆಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವುದೂ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವತೆಗಳನ್ನೇ ಪೂಜಿಸಬೇಕೆಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ. ಅದೇ ಸಮಯದಲ್ಲಿ ಹೀಗೆ ಮಾಡುವ ಅವಶ್ಯಕತೆ ಏನೂ ಇಲ್ಲವೆಂದು ಈ ಶಾಸ್ತ್ರಗಳು ಹೇಳುತ್ತವೆ. ದೇವತೆಗಳನ್ನು ಪೂಜಿಸುವುದರಿಂದ ಬರುವ ಫಲಗಳು ಶಾಶ್ವತವಲ್ಲವೆಂದು ಭಗವದ್ಗೀತೆಯಲ್ಲಿ 7.23 ಸ್ಪಷ್ಟವಾಗಿ ಹೇಳಿದೆ. ಶ್ಲೋಕ 23. ಅಂತವಂತೂ ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪವಾದದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಇಡೀ ಜಗತ್ತೇ ಶಾಶ್ವತವಲ್ಲದ್ದರಿಂದ ಈ ಜಗತ್ತಿನ ಅಂಧಕಾರದಲ್ಲಿ ಸಾಧಿಸಿದ್ದೆಲ್ಲವೂ ಅಶಾಶ್ವತವೇ. ನಿಜವಾದ ಮತ್ತು ಶಾಶ್ವತವಾದ ಜೀವನವನ್ನು ಪಡೆಯುವುದು ಹೇಗೆ ಎಂಬುದೇ ಪ್ರಶ್ನೆ. ಅಂಧಂ ತಮಃ ಪ್ರವಶಂತಿ ಯೇ ಸಂಭೂತಿ ಉಪಾಸತೆ ತಥೋ ಭೂಯ ಇವತೆ ತಮೋಯ ಸಂಭೂತ್ಯಾಂ ರತಾಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ ಓದ್ತೀರಾ? ಮಂಗಳ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಾ ಇದೆಯಾ ಪ್ರಭುಜಿ? ಕೇಳಿಸ್ತಾ ಇದೆ, ಓದಿ ಮತ್ತೆ. ಈಶೋಪನಿಷತ್ ಮಂತ್ರ 12. ಭಕ್ತಿ ಸೇವೆಯ ಮೂಲಕ ತನ್ನನ್ನು ತಲುಪಿದೊಡನೆ ದೇವೋತ್ತಮ ಪರಮಪುರುಷನ ಸಾನ್ನಿಧ್ಯ ದೊರಕುವ ವಿಧಾನ ಇದೊಂದೇ. ಜನನ ಮರಣಗಳ ಬಂಧನದಿಂದ ಪೂರ್ಣ ಬಿಡುಗಡೆ ದೊರಕುತ್ತದೆ ಎಂದು ಭಗವಂತ ಹೇಳುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಐಹಿಕ ಬಂಧನಗಳಿಂದ ಮುಕ್ತಿ ಪಡೆಯುವ ವಿಧಾನವು ಪೂರ್ಣವಾಗಿ ಜ್ಞಾನ ಮತ್ತು ವೈರಾಗ್ಯಗಳ ತತ್ವಗಳ ಮೇಲೆ ನಿಂತಿದೆ. ಹುಸಿ ಧಾರ್ಮಿಕವಾದಿಗಳಿಗೆ ಜ್ಞಾನವೂ ಇಲ್ಲ, ಐಹಿಕ ವಿಷಯಗಳಲ್ಲಿ ವೈರಾಗ್ಯವೂ ಇಲ್ಲ. ಏಕೆಂದರೆ ಅವರಲ್ಲಿ ಬಹುತೇಕ ಜನರು ಪರೋಪಕಾರ ಮತ್ತು ಲೋಕೋಪಕಾರ ಚಟುವಟಿಕೆಗಳ ಹೆಸರಿನಲ್ಲಿ ಐಹಿಕ ಬಂಧನವೆಂಬ ಚಿನ್ನದ ಸರಪಣಿಗಳಲ್ಲಿ ಧಾರ್ಮಿಕ ತತ್ವಗಳ ವೇಷ ಹಾಕಿ ಬದುಕಲು ಇಷ್ಟಪಡುತ್ತಾರೆ. ಧಾರ್ಮಿಕ ಡಂಬಾಚಾರಗಳನ್ನು ಪ್ರದರ್ಶಿಸುತ್ತಾ ಅವರು ಎಲ್ಲಾ ಬಗೆಯ ಅನೈತಿಕ ಕೆಲಸಗಳಲ್ಲಿ ತೊಡಗಿದ್ದು ಭಕ್ತಿ ಸೇವೆಯ ಸೋಗು ಹಾಕುತ್ತಾರೆ. ಹೀಗೆ ಅವರು ಹೆಸರಿಗೆ ಮಾತ್ರ ಆಧ್ಯಾತ್ಮಿಕ ಗುರುಗಳಾಗಿರುತ್ತಾರೆ, ಭಗವದ್ ಭಕ್ತರಾಗಿರುತ್ತಾರೆ. ಅಂತ ಧಾರ್ಮಿಕ ತತ್ವಗಳನ್ನು ಉಲ್ಲೇಖಿಸುವವರಿಗೆ ಆಚಾರ್ಯರ ಬಗ್ಗೆ, ಗುರು ಶಿಷ್ಯ ಪರಂಪರೆಯಿಂದ ಬಂದ ಗುರುಗಳ ಬಗ್ಗೆ ಯಾವುದೇ ಗೌರವ ಇರುವುದಿಲ್ಲ. ಜನರನ್ನು ತಪ್ಪು ದಾರಿಗೆಳೆಯಲು ಅವರೇ ಸ್ವತಃ ಆಚಾರ್ಯರೆಂದು ಕರೆದುಕೊಂಡು ಬಿಡುತ್ತಾರೆ. ಆಚಾರ್ಯರ ತತ್ವಗಳನ್ನು ಮಾತ್ರ ಅನುಸರಿಸುವುದಿಲ್ಲ. ಮಾಡ್ಬೇಕು ಇಂಥ ಕದಿಮರು ಮಾನವ ಸಮಾಜಕ್ಕೆ ತುಂಬಾ ಅಪಾಯಕಾರಿಗಳು. ಧಾರ್ಮಿಕ ಸರ್ಕಾರವಿಲ್ಲದೆ ಇರುವುದರಿಂದ ಅವರು ಸರ್ಕಾರದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ, ಆದರೆ ಅವರು ಪರಮ ಪುರುಷನ ಕಲ್ಪನೆಗಳಿಂದ ತಪ್ಪಿಸಿಕೊಳ್ಳಲಾರರು. ಭಗವದ್ಗೀತೆ ಪರಮ ಪುರುಷನ ಕಟ್ಟಳೆಗಳಿಂದ ತಪ್ಪಿಸಿಕೊಳ್ಳಲಾರರು.
ಸಾರಿ ಪರಮ ಪುರುಷನ ಕಟ್ಟಳೆಗಳಿಂದ ತಪ್ಪಿಸಿಕೊಳ್ಳಬಾರದು. ಭಗವದ್ಗೀತೆಯಲ್ಲಿ 16.19-20 ಧಾರ್ಮಿಕ ಪ್ರಚಾರಕರ ವೇಷದಲ್ಲಿರುವ ರಾಕ್ಷಸರನ್ನು ಅಂದು ತಮ್ಮ ಪ್ರದೇಶಗಳಿಗೆ ಎಸೆಯಲಾಗುವುದು ಎಂದು ಭಗವಂತನು ನರಕದ ಸ್ಪಷ್ಟವಾಗಿ ಭಗವಂತನು ಸ್ಪಷ್ಟವಾಗಿ ಹೇಳಿದ್ದಾನೆ. ಶ್ಲೋಕ 19. ತಾನಂ ದ್ವಿಪಥ ಕ್ರೂರನ್ ಸಂಸಾರೇಶು ನರಾಧಮನ್ ಕೃಷ್ಟಂ ಮೃತಷ್ಟಮಶುಭಾನ ಪರಿಷ್ಟೇವ ಯೋನಿಷು. ಅಸೂಯ ಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರ ಸಾಗರಕ್ಕೆ ನೂಕುತ್ತೇನೆ, ಹಲವರು ಅಸುರಿ ಜೀವಗಳಿಗೆ ತಳ್ಳುತ್ತೇನೆ. ಅಸುರಿಂ ಯೋನಿ ಮಾಪನ್ನ ಮೂಢ ಜಲ್ಮಾನಿ ಜಲ್ಮನಿ ಮಮ ಪ್ರಾಪ್ತೇವ ಕೌಂತೆಯ ತಥೋ ಯಾಂತಸ್ತಮಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ವೇಷವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇತರ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಈ ಹುಸಿ ಧಾರ್ಮಿಕವಾದಿಗಳು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಗುರುವಿನ ಕೆಲಸವನ್ನು ಮುಗಿಸಿದ ಮೇಲೆ ಈ ಜಗತ್ತಿನ ಅತ್ಯಂತ ಹೊಲಸಾದ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಎಂದು ಈಶೋಪನಿಷತ್ತು ಖಚಿತವಾಗಿ ಹೇಳುತ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಯ್ತು, ಧನ್ಯವಾದ ಪ್ರಭುಜಿ. ಧನ್ಯವಾದಗಳು. ಮತ್ತೆ ಹರೇ ಕೃಷ್ಣ. ಸೊ ಏನ್ ತಿಳಿತು 12ನೇ ಶ್ಲೋಕದಲ್ಲಿ? ಯಾರಾದ್ರೂ ಒಂದೊಂದು ವರ್ಡ್ ಹೇಳ್ತೀರಾ? ಒಂದೊಂದು ಸೆಂಟೆನ್ಸ್. ಹರೇ ಕೃಷ್ಣ ಪ್ರಭುಜಿ. ಯಾವ ಜನಗಳು ಈ ಐಹಿಕ ಜಗತ್ತಿನಲ್ಲಿ ಇದ್ದುಕೊಂಡು ಕೀರ್ತಿಗಳನ್ನ ಪಡೆದು ಅವರು ಮುಂದೆ ಹೋಗ್ಬೇಕು ಅಂತ ಅನ್ಕೋತಾರೆ, ಅವರು ಏನು ಅಂತಂದ್ರೆ ಇಲ್ಲೇ ಇರ್ತಾರೆ ಅಂತ ಹೇಳಿದ್ದ. ಆದ್ರೆ ಯಾರು ಸುಳ್ಳಾಗಿ ತಾವು ಆಚಾರ್ಯರಾಗಿದ್ದೇವೆ ಎಂದು ಹೇಳ್ಕೊಳ್ತಾರೋ ಅವ್ರೇನು ಅಂತಂದ್ರೆ ಈ ಜನಗಳಿಗೆಲ್ಲ ತಾವೇ ದೇವರೆಂದು ಹೇಳ್ಕೊಂಡು ಇರುವಂತ ಸನ್ನಿವೇಶದಲ್ಲಿ ಅವರು ಇವ್ರಿಗಿಂತ ಇನ್ನ ಅಂಧತಮ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಹೇಳಿದೆ ಇಲ್ಲಿ. ಮತ್ತೆ ಯಾರಾದ್ರೂ ಯಾರು ಮಾಡ್ತೀರಾ? ಹರೇ ಕೃಷ್ಣ ಗುರುಜಿ. ಹೇಳಿ ಗೀತಾ ಮಾತಾಜಿ. ಈ ಶ್ಲೋಕದಲ್ಲಿ ವಿವೇಚನಾಶೀಲ ಚಟುವಟಿಕೆಗಳ ಸಂಸ್ಕೃತಿಯಲ್ಲಿ ಇರ್ತಾರೆ. ಯಾರು ಅವರು ಅಜ್ಞಾನದ ಕರಾಳ ಪ್ರದೇಶ ಪ್ರವೇಶಿಸ್ತಾರೆ, ಮತ್ತೆ ಜ್ಞಾನ ಅಂತ ಕರೆ ಕೊಡೋ ಸಂಸ್ಕೃತಿಯಲ್ಲಿ ಅವರು ಇನ್ನೂ ತೊಡಗಿರ್ತಾರಲ್ಲ, ಅವರು ಇನ್ನೂ ಕೆಟ್ಟದಾಗಿರ್ತಾರೆ. ಶಿಕ್ಷಣದ ಪ್ರಗತಿ ಎಂದು ಕರೀತಾರಲ್ಲ, ಅದು ನಿರ್ದೇಶಿಸಲ್ಲ ದೇವರಿಲ್ಲದ ನಾಗರಿಕತೆ, ಜನ ಸಮೂಹವೂ ಕಡಿಮೆ. ಅದು ಶಿಕ್ಷಿತ ನಾಗರಿಕತೆಗಂತನೂ ಅದು ತುಂಬಾ ಅಪಾಯಕಾರಿಯಾಗಿದೆ ಗುರುಜಿ. ಹರೇ ಕೃಷ್ಣ. ಮೂಢರು ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರೋರೆಲ್ಲ ಮೂರ್ಖತನದವರ ಸಂಕೇತ ಆಗಿರ್ತಾರೆ. ಜ್ಞಾನ ಇಲ್ಲ, ವಿಶಿಷ್ಟ ಅವರು ಭೌತಿಕವಾದಿಗಳು, ಮತ್ತೆ ಅವರು ಮೂರ್ಖರಾಗಿರ್ತಾರೆ. ಯಾರು ದೇವತೆಗಳ ಪೂಜೆಯಲ್ಲಿ ತೊಡಗಿರ್ತಾರೋ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಮತ್ ನಿರಾಕಾರ ಬ್ರಹ್ಮನ್ ಪೂಜಿಸುವವರು ಅವರು ಅದಕ್ಕಿಂತ ಇನ್ನು ಹೆಚ್ಚಿನ ಕತ್ತಲೆ ಪ್ರದೇಶಕ್ಕೆ ಹೋಗ್ತಾರೆ. ಹರಿ ಬೋಲ್, ಹರಿ ಬೋಲ್ ಮಾತಾಜಿ. ಸೊ ಧನ್ಯವಾದಗಳು ಮಾತಾಜಿ, ಎಲ್ರಿಗೂ ಧನ್ಯವಾದಗಳು. ಈಗ ನಾವು ಸ್ವಲ್ಪ ಶಿಲ ಪ್ರಭುಪಾದರು ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿ ಅಂಧಂ ತಮಃ ಅಂದ್ರೆ ಅಜ್ಞಾನದ ಅತ್ಯಂತ ಕತ್ತಲೆಯ ಪ್ರದೇಶ. ಪ್ರವೇಶಿಸುತ್ತಾರೆ ಅಂತ. ಈ ಅಸಂಭೂತಿ ಉಪಾಸತೆ, ಯಾರು ಪರತಂತ್ರವಾದ ದೇವತೆಗಳನ್ನು ಅಸಂಭೂತಿ ಪೂಜಿಸುತ್ತಾರೆ. ಅಸಂಭೂತಿ ಉಪಾಸತೆ ಅಂದ್ರೆ ಪೂಜೆ ಮಾಡೋರು. ಅಸಂಭೂತಿ ಅಂದ್ರೆ ಯಾರು ಇವರು ಪರತಂತ್ರವಾದ ಅಂದ್ರೆ ಯಾರಿಗೆ ಅವರಿಗೆ ಅವರು ಸ್ವತಂತ್ರರಲ್ಲ, ಪರತಂತ್ರರಾಗಿದ್ದಾರೆ. ಅವರು ಅಂದ್ರೆ ಪರರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾರು ಪರರ ಮೇಲೆ ಡಿಪೆಂಡ್ ಆಗಿದ್ದಾರೆ? ಯಾರು ಪರರು ಅಂದ್ರೆ ಶ್ರೀಕೃಷ್ಣನ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಅಂಥವ್ರನ್ನ ಪೂಜಿಸೋದ್ರಿಂದ ಏನ್ ಸಿಗುತ್ತೆ? ಅವ್ರು ನಾಶ ಆದಾಗ ನಾವು ನಾಶವಾಗ್ತೀವಿ, ಅವ್ರು ಕೊಟ್ಟಿರೋ ವರಗಳು ಎಲ್ಲ ನಾಶವಾಗತ್ತೆ. ಕೊನೆಗೆ ತಥೋ ಭೂಯ ಇವ ತೇ ತಮೋ, ಅವರಿಗಿಂತಲೂ ಹೆಚ್ಚಿನ ಕತ್ತಲೆಯನ್ನು ಯಾರು ಹೋಗ್ತಾರೆ ಅಂದ್ರೆ ಏವು ಸಂಭೂತ್ಯಾಮೃತಃ, ಯಾರು ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡ್ತಾರೆ ಅವರು ತಥೋಭೂಯ ಇವ ತೇ ತಮೋ, ಅದಕ್ಕಿಂತಲೂ ಕತ್ತಲೆಯಾದ ಸ್ಥಾನವನ್ನು ಅಥವಾ ಅಂತಹ ಸ್ಥಳಕ್ಕೆ ಅವರನ್ನು ತಳ್ಳಲ್ಪಡಲಾಗುತ್ತೆ.
ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಅಂದ್ರೆ, ನಾವು ಭಗವದ್ಗೀತೆಯಲ್ಲೂ ಈ ಶ್ಲೋಕದ ಒಂದು ಶ್ಲೋಕವನ್ನು ನೋಡಿದ್ವಿ ನಾವು. ಯಾರು ದೇವತೆಗಳನ್ನು ಆರಾಧಿಸುವಲ್ಲಿ ನಿರತರಾಗಿರುತ್ತಾರೆ, ಸೊ ಇಲ್ಲಿ ಈ ದೇವತೆಗಳನ್ನು ಆರಾಧಿಸುವುದು ಅಂದ್ರೆ ಅವರನ್ನು ಗೌರವಿಸಲೇಬೇಕು ನಾವು. ಯಾಕಂದ್ರೆ ಅವರು ಭಗವಂತನ ಪ್ರತಿನಿಧಿಗಳು, ಅವರನ್ನು ಗೌರವಿಸಲೇಬೇಕು. ಅವರನ್ನು ಕೃಷ್ಣ ಏನ್ ಹೇಳ್ತಾನೆ 18.66ನೇ ಶ್ಲೋಕದಲ್ಲಿ, 18.66ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ, ಯಾರಿಗಾರು ನೆನಪಿದೆಯಾ ಅದು? 18.66 ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಶರಣಂ ಅಹಂ ತ್ವಾಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಇಲ್ಲಿಗೆ ಇದ್ರದ್ದು ಏನು ಅಪ್ಲಿಕಬಲ್ ಅಂದ್ರೆ, ಮಾಮೇಕಂ ಶರಣಂ ವ್ರಜ, ಶರಣಾಗ್ಬೇಕಾಗಿರೋದು ನನಗೆ ಮಾತ್ರ. ಯಾರ್ಯಾರಿಗೂ ಶರಣಾಗುವ ಅವಶ್ಯಕತೆ ಇಲ್ಲ. ನೀವು ಬೇರೆಯವ್ರನ್ನು ನೀವು ಪೂಜೆ ಮಾಡ್ಬೋದು, ಆದ್ರೆ ಶರಣಾಗ್ಬೇಕಾಗಿರೋದು ನನಗೆ ಮಾತ್ರ. ಮತ್ತೆ ಇನ್ನೊಂದೇನು ಅಂದ್ರೆ, ಈ ದೇವತೆಗಳನ್ನು ಆರಾಧಿಸಿ, ನಾವು ದೇವತೆಗಳನ್ನು ಪೂಜಿಸಿ, ದೇವತೆಗಳನ್ನು ಗೌರವಿಸಿ ನಾವು ಕೇಳ್ಕೊಳ್ಳೋದು ಏನೋ ಲಾಂಡ್ರಿ ಲಿಸ್ಟ್ ನಮ್ದೊಂದು ಇದಿರುತ್ತೆ ದೊಡ್ಡದು. ಇದು ದಿನಸಿ ಲಿಸ್ಟ್ ಬರ್ಕೊಂಡು ಹೋಗ್ತೀವಲ್ಲ ಅಂಗಡಿಗೆ ಹೋಗ್ಬೇಕಾದ್ರೆ, ಒಂದ್ 20-25 ಐಟಮ್, ಆ ತರ ಒಂದ್ 20-25 ಐಟಮ್ ತಗೊಂಡೋಗಿ ದೇವ್ರ ಹತ್ರ ಹೇಳ್ತೀವಿ ನಾವು. ನಮ್ಗೆ ಅದ್ ನೆನಪಿರಲ್ಲ, ಇದ್ ನೆನಪಿರಲ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ದೇವರಲ್ಲಿ ಏನ್ ಬೇಡ್ಕೋಬೇಕು ಈ ದೇವತೆಗಳಲ್ಲಿ, ಅದು ಮಾತ್ರ ನಮ್ಗೆ ಚೆನ್ನಾಗಿ ನೆನಪಿರುತ್ತೆ. 25 ಐಟಮ್ ನಾವು ರಿಪೀಟ್ ಮಾಡ್ತೀವಿ ದೇವರ ಮುಂದೆ, ಅದು ದೇವಸ್ಥಾನದಲ್ಲಿ ಇಟ್ಕೊಂಡು. ಅದನ್ನ ಮಾತ್ರ ಮರೆಯಲ್ಲ. ಆ ಕೆಲಸ ಮರ್ತೋಯ್ತು, ಈ ಕೆಲಸ ಮರ್ತೋಯ್ತು, ಆ ಶ್ಲೋಕ ಮರ್ತೋಯ್ತು, ಈ ಶ್ಲೋಕ ಮರ್ತೋಯ್ತು, ಅದು ನೆನ್ನೆ ಓದಿ ಶ್ಲೋಕನು ನೆನಪಿಲ್ಲ, ಈಗ ಅರ್ಧ ಗಂಟೆ ಹಿಂದೆ ಓದಿ ಶ್ಲೋಕನು ನೆನಪಿಲ್ಲ. ಆದ್ರೆ ದೇವತೆಗಳಲ್ಲಿ ಏನ್ ಬೇಡ್ಕೋಬೇಕು ಲಿಸ್ಟ್ ಮಾತ್ರ ಮರೆಯೋದಿಲ್ಲ. ಸೊ ನಾವು ಈ ದೇವತೆಗಳನ್ನು ಆರಾಧಿಸೋ ಮಾಡ್ತಿರೋ ತಪ್ಪೇನು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅವಿಧಿ ಪೂರ್ವಕಂ. ಕೃಷ್ಣ ಈ ದೇವತೆಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ, ತಪ್ಪಾಗಿ ಪೂಜೆ ಮಾಡ್ತಾ ಇದೀವಿ, ಅದು ತಪ್ಪು. ಅವ್ರಿಗೆ ಲಂಚ ಕೊಡ್ತಾ ಇದೀವಿ ನಾವು. ಅವ್ರಿಗೆ ಹೇಳ್ತೀವಿ, ಓಕೆ ನನಗೆ ಇದು ನನಗೆ ಒಂದು ಕಾರ್ ಸಿಕ್ಕಿದ್ರೆ ನಿಂಗೆ ಒಂದು ತೆಂಗಿನಕಾಯಿ ಹೊಡಿಸ್ತೀನಿ, ನನ್ನ ಮಗ ಪಾಸ್ ಆದ್ರೆ ಒಂದು 20 ತೆಂಗಿನಕಾಯಿ ಹೊಡಿಸ್ತೀನಿ, ನನ್ನ ಮಗಳಿಗೆ ಮದುವೆ ಆದ್ರೆ 108 ತೆಂಗಿನಕಾಯಿ ಹೊಡಿಸ್ತೀನಿ. ಆ ದೇವತೆಗಳಿಗೆ ತೆಂಗಿನಕಾಯಿ ಹೊಡಿಸ್ಕೊಳ್ಳೋದೇನು ಸ್ವಲ್ಪ ಕಷ್ಟನಾ? ಎಲ್ಲ ತೆಂಗಿನ ಮರಗಳೇ ಅವರು ನೋಡ್ತಾ ಇರ್ತಾರೆ. ಅವರೇ ಎಲ್ಲ ತೆಂಗಿನ ಮರಗಳೇ ತೆಂಗಿನಕಾಯಿಗಳು ಏನ್ ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು. ಅವ್ರು 108 ತೆಂಗಿನಕಾಯಿ ತಗೊಂಡು ಏನ್ ಮಾಡ್ತಾರೆ? ಸೊ ಈ ರೀತಿಯಾಗಿ ಲಂಚ ಕೊಡುವ ಕೆಲಸಗಳನ್ನು ಮಾಡಿ ನಾವು ತಪ್ಪಾಗಿ ಆರಾಧಿಸ್ತಾ ಇದ್ದೀವಿ ಮತ್ತು ತಪ್ಪಾಗಿ ಅವರಲ್ಲಿ ವರಗಳನ್ನು ಬೇಡ್ತಾ ಇದ್ದೀವಿ. ಸೊ ಇಲ್ಲಿ ಈ ಮಂತ್ರದಲ್ಲಿ ದೇವತಾರಾಧನೆ ಅಂದ್ರೆ ಡೆಮಿಗಾಡ್ ವರ್ಷಿಪ್ ಏನಿದೆ ಮತ್ತು ನಿರಾಕಾರವಾದ, ಈ ಎರಡೂ ಕೂಡ ದೋಷಪೂರಿತ ಮಾರ್ಗಗಳು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅದನ್ನು ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನೇ ಶ್ರೀಲ ಪ್ರಭುಪಾದರು ಈ ಮಂತ್ರದಲ್ಲಿ ಕೂಡ ಹೇಳಿದ್ದಾರೆ. ಮತ್ತೆ ಈ ಮಂತ್ರದ ಒಂದು ಭಾವಾರ್ಥದಲ್ಲಿ ಕೂಡಿದೆ. ಇಲ್ಲಿ 2 ಕೆಲಸಗಳು. ಅಸಂಭೂತಿ ಅಂದ್ರೆ ಪರತಂತ್ರ ಅಥವಾ ಸ್ವತಂತ್ರರಲ್ಲದವರು. ಅಸಂಭೂತಿ ಎನ್ನುವ ಶಬ್ದ ಈ ಶ್ಲೋಕದಲ್ಲಿ ಪರತಂತ್ರದವರು ಅಂದ್ರೆ ಪರತಂತ್ರರು, ಸ್ವತಂತ್ರರಲ್ಲ. ಇಲ್ಲಿ ಇದು ಬ್ರಹ್ಮ, ಶಿವ, ಇಂದ್ರ ಎಲ್ಲಾ ದೇವತೆಗಳನ್ನು ಇದಾವೆ. ಆಲೋಕ ಬ್ರಹ್ಮ, ಭುವನ ಲೋಕ, ಬ್ರಹ್ಮನಿಂದ ಹಿಡಿದು ಪಾತಾಳ ಲೋಕದವರೆಗೆ ಯಾರ್ಯಾರು ಶಕ್ತಿಶಾಲಿ ವ್ಯಕ್ತಿಗಳಿದ್ದಾರೆ, ದೇವತೆಗಳಿದ್ದಾರೆ, ಎಲ್ಲರೂ ಕೂಡ ಅವರೆಲ್ಲ ಅಪಾರ ಶಕ್ತಿಶಾಲಿಗಳು. ಯಾಕಂದ್ರೆ ಅವರು ಆ ಶಕ್ತಿ ಅವರಿಗೆ ಭಗವಂತನೇ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಅವರವರಿಗೆ ಕೆಲಸ ಮಾಡ್ಲಿಕ್ಕೆ ಆ ಶಕ್ತಿಗಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭಗವಂತ ಆ ಶಕ್ತಿಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಧಾರಾಕಾರವಾಗಿ ಮಳೆ ಸುರಿಸುವ ಶಕ್ತಿ ಇಂದ್ರನಿದೆ. ಯಾಕಂದ್ರೆ ಇಂದ್ರನಿಗೆ ಅದು ಶಕ್ತಿಯ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭಗವಂತ ಅದನ್ನು ಕೊಟ್ಟಿದ್ದಾನೆ. ಸೊ ಅದೇ ರೀತಿ ಪ್ರತಿಯೊಂದು ದೇವತೆಗೂ ಏನೇನ್ ಶಕ್ತಿ ಬೇಕು, ಅಪಾರವಾದ ಶಕ್ತಿ. ನಾವು ಸಾಧಾರಣ ಮನುಷ್ಯರಿಗೆ ಹೋಲಿಸಿದ್ರೆ ಅವರು ತುಂಬಾ ಶಕ್ತಿಶಾಲಿಗಳು. ಆದ್ರೆ ಇವೆಲ್ಲವೂ ಕೂಡ ಭಗವಂತನ ನಿಯಂತ್ರಣದಲ್ಲಿರುತ್ತೆ. ಮತ್ತೆ ಸಂಭೂತಿ ಮತ್ತೊಂದು ಪದ. ಇದರ ಅದರ ಅರ್ಥ ಏನು ಅಂದ್ರೆ, ಸಂಪೂರ್ಣ ಸ್ವತಂತ್ರನಾದ ದೇವೋತ್ತಮ ಪುರುಷ ಸಂಭೂತಿ ಇರಬೇಕು ನಾವು. ಸೊ ಅದನ್ನು ನಿರಾಕಾರ ಬ್ರಹ್ಮ ಅಂತ ಕೂಡ ಅರ್ಥೈಸ್ತಾರೆ, ಅದು ತಪ್ಪು. ಸೊ ದೇವತೆಗಳನ್ನು ಪೂಜಿಸೋದ್ರಿಂದ ಏನಾಗುತ್ತೆ, ಕತ್ತಲೆಯ ಪ್ರದೇಶಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ನಮ್ಮ ಒಂದು ಲಂಚ ಕೊಟ್ಟು ದೇವತೆಗಳನ್ನು ಪೂಜೆ ಮಾಡಿದ್ರೆ ಏನಾಗುತ್ತೆ, ಇದು ಕೇವಲ ತಾತ್ಕಾಲಿಕ ಫಲ. ದೇವತೆಗಳ ಆರಾಧನೆ ಫಲ ಕೇವಲ ತಾತ್ಕಾಲಿಕ. ಯಾಕಂದ್ರೆ ದೇವತೆಗಳು ಪರ್ಮನೆಂಟ್ ಅಲ್ವಲ್ಲ. ಸೊ ಅದರಿಂದ ದೇವತೆಗಳೇ ಪರ್ಮನೆಂಟ್ ಅಲ್ಲದೆ ಇರೋದ್ರಿಂದ ಅವ್ರು ಕೊಟ್ಟಿರೋ ವರಗಳು, ಅವ್ರಿಗೆ ಕೊಟ್ಟಿರೋ ಎಲ್ಲಾ ಫಲಗಳು ಕೂಡ ಅಂತವತ್ ಫಲಂ ತೇಷಾಂ, ಕೇವಲ ಎಲ್ಲವೂ ಕೂಡ ಅದು ಕೂಡ ನಾಶವಾಗುತ್ತೆ. ಸೊ ನಾವು ಏನ್ ಕೇಳ್ತಾ ಇರೋದು, ಇಂದ್ರಿಯ ಸುಖ, ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿರುವ ಸಮಸ್ಯೆಗಳು, ನಮಗೆ ಬಂದಿರುವ ಸಮಸ್ಯೆಗಳು ಹೇಗ್ ಬಂದಿದ್ದಾವೆ, ನಾವು ಮಾಡಿರುವ ಪೂರ್ವ ಜನ್ಮದ ಕರ್ಮಗಳು, ಫಲಗಳಿಂದ ಬಂದಿದ್ದಾವೆ. ಆ ಫಲಗಳನ್ನು ಯಾವ ದೇವತೆಗಳು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಫಲಗಳನ್ನು, ಆ ಕರ್ಮದ ಒಂದು ಇದೇನಿದೆ, ನಮ್ದು ಕರ್ಮದ ರೂಲ್ಸ್ ಏನಿದೆ, ಅದು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂದ್ರೆ, ಪ್ರಕೃತಿಯ ನಿಯಮಗಳು, ಆ ಎಲ್ಲಾ ಫಲಗಳನ್ನು ನಾವು ಅನುಭವಿಸ್ಲೇಬೇಕು. ಅದ್ರಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದು ಪುಣ್ಯ ಫಲಗಳಿರ್ಬೋದು, ಇಲ್ಲ ಪಾಪ ಕರ್ಮಗಳ ಫಲಗಳಿರ್ಬೋದು, ಎಲ್ಲವನ್ನು ನಾವು ಅನುಭವಿಸ್ಲೇಬೇಕು.
ಆದ್ರೆ ಒಬ್ಬನು ನಮಗೆ ಅದರಿಂದ ನಮಗೆ ಸ್ವಲ್ಪ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಕೃಷ್ಣನಲ್ಲಿ ನಾವು ಬೇಡ್ಕೊಳ್ಬೇಕಾಗಿರೋದೇನೆ ಅಂದ್ರೆ ಈ ಕಷ್ಟಗಳು ಬಂದಿದಾವೆ ನನಗೆ, ನಾನು ಇದನ್ನ ಸಹಿಸ್ಕೊಳ್ಲಿಕ್ಕೆ ಶಕ್ತಿ ಕೊಡು ಭಗವಂತ ಅಂತೇಳಿ. ಸೊ ಅವಾಗ ಭಗವಂತನ ಭಕ್ತರಾದ್ರೆ ಏನ್ ಮಾಡ್ತಾನೆ, ಭಗವಂತನ ಹೇಳಿದ್ದಾರೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಾವು ಭಗವಂತನ ಶರಣಾದ್ರೆ ಕೃಷ್ಣನಲ್ಲಿ ಈ ಪಾಪಗಳ ಪರಿಣಾಮಗಳಿಂದ ನಮ್ಮನ್ನು ಮೋಕ್ಷಗೊಳಿಸ್ತಾನೆ, ನಮ್ಮನ್ನು ಮುಕ್ತಗೊಳಿಸ್ತಾನೆ. ಇಲ್ಲಿ ಮುಕ್ತಗೊಳಿಸ್ತಾ ಅಂದ್ರೆ ನಾವು ಆ ಸಂಪೂರ್ಣ ಭಕ್ತರಾಗುವವರೆಗೂ ಕಾಯುವ ಅವಶ್ಯಕತೆ ಇಲ್ಲ, ಶರಣಾಗತರಾದ್ರೆ ಸಾಕು. ಭಗವಂತ ಏನ್ ಮಾಡ್ತಾನೆ, ನಮಗೆ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡ್ತಾನೆ ಮತ್ತು ಆ ಕಷ್ಟಗಳನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾನೆ. ಎಲ್ಲವನ್ನೂ ನಾವು ಒಟ್ಟಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಭಗವಂತನಿಗೂ ಗೊತ್ತು. ಸೊ ನಾವು ಮಾಡಿರೋದು ಎಷ್ಟೋ ಕರ್ಮ ಪಾಪಗಳಿದಾವೆ, ಕೋಟ್ಯಾಂತರ ಜನ್ಮಗಳಿಂದ, ಅವು ಎಲ್ಲವನ್ನು ಸ್ವಲ್ಪ 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 ಕೊಡ್ತಾನೆ ನಮ್ಗೆ ಸಹಿಸ್ಕೊಳ್ಳಕ್ ಆಗುವಷ್ಟು. ಯಾಕಂದ್ರೆ ಅದ್ರ ಫಲಗಳನ್ನು ನಾವು ಅನುಭವಿಸ್ಲೇಬೇಕಲ್ವಾ. ಸ್ವಲ್ಪ ಕಷ್ಟನೇ ಸಹಿಸ್ಕೊಳಕ್ ಆಗಲ್ವಲ್ಲ ವಯಸ್ಸಾದ್ಮೇಲೆ ಕೊಟ್ರೆ. ಅವನ್ ವಯಸ್ಸಾದ್ಮೇಲೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾನೆ ಭಗವಂತ ಮಾತಾಜಿ. ಅದಕ್ಕಿಂತ ಜಾಸ್ತಿ ಕೊಡಕ್ ಹೋಗೋದಿಲ್ಲ. ಯಾಕಂದ್ರೆ ನಾವು ಕೇಳ್ಕೊಳ್ಬೇಕಲ್ವಾ, ನಾವು ಮಾಡಿರ್ಬೇಕು. ಯಾಕಂದ್ರೆ ಭಗವಂತನ ಇಚ್ಛೆ ಇದಿರ್ಬೋದು, ಓಕೆ ಈ ಜನ್ಮಕ್ಕೆ ಇದು ಮುಗಿಸ್ಬಿಡೋಣ ಅಂದ್ಬಿಟ್ಟು, ಈ ಕೋಟ ಕಂಪ್ಲೀಟ್ ಮಾಡ್ಬಿಡೋಣ, ಈ ಕರ್ಮದ ಪಾಪವನ್ನು ಈ ಜನ್ಮದಲ್ಲೇ ಮುಗಿಸ್ಬಿಡೋಣ ಈ ಜೀವಿಗೆ ಅಂತ ಇರ್ಬೋದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ನಮಗ್ ಗೊತ್ತಿಲ್ವಲ್ಲ. ಸೊ ಭಗವಂತ ಈ ಜನ್ಮದಲ್ಲಿ ಮುಗಿಸೋಗ್ಬಿಡ್ಲಿ ಅಂತ ಕೊಡ್ಬೋದು, ಅಥವಾ ಈ ಜನ್ಮನೇ ಕೊನೆ ಜನ್ಮ ಆಗಿರ್ಬೋದು ಈ ವ್ಯಕ್ತಿದು. ಸೊ ಅದಕ್ಕೋಸ್ಕರ, ಯಾಕಂದ್ರೆ ಈ ಜನ್ಮದ ಅದು ಏನು ನಾವು ಫಲ ಅನುಭವಿಸ್ತಾ ಇರ್ತೀವಿ, ಆ ಫಲವನ್ನು ಅನುಭವಿಸ್ಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಜನಗಳು ಕೂಡ ಬೇಕು ನಮ್ಗೆ ಅಲ್ವಾ. ಅವುಗಳ ಸುತ್ತಮುತ್ತಲಿನ ಜನಗಳು ನಮಗೆ ಆ ಸುತ್ತಮುತ್ತಲಿನ ವಾತಾವರಣ ಮತ್ತೆ ಕ್ರಿಯೇಟ್ ಮಾಡಬೇಕು. ಆ ವಾತಾವರಣ ಮತ್ತೆ ಕ್ರಿಯೇಟ್ ಆಗ್ಬೇಕು. ಅದೇ ಜನಗಳು ಮತ್ತೆ ನಮ್ಮ ಜೀವನದಲ್ಲಿ ಬರಬೇಕು, ನಮ್ಮ ಸುತ್ತಮುತ್ತ ಇರಬೇಕು. ಅಂದ್ರೆ ಮತ್ತೆ ಎಷ್ಟೋ ಲಕ್ಷ ವರ್ಷಗಳು ಕಲಿಬೇಕಾಗತ್ತೆ. ಸೊ ಅಷ್ಟು ವರ್ಷ ನಿಮ್ಮ ಜನ್ಮ ಹಿಡ್ಕೊಂಡಿರ್ಬೇಕಾಗಲ್ಲ ನೀವು, ಅದನ್ನ ಮಾಡ್ಲಿಕ್ಕೆ ಮತ್ತೆ ಹುಟ್ಟು ಬರಬೇಕಾಗತ್ತೆ. ಅದಕ್ಕೋಸ್ಕರ ಒಂಚೂರು ಎಕ್ಸ್ಟ್ರಾ ಕೊಟ್ಟು ಭಗವಂತ ಮುಗಿಸ್ಬಿಡ್ತಾನೆ. ಸೊ ಅದೊಂದು ಭಗವಂತ ತುಂಬಾ ಒಂದು ಏನಂತ ಹೇಳ್ಬೇಕಂದ್ರೆ ಕರುಣಾಮಯಿ, ಅವನು ತುಂಬಾ ಕರುಣಾಮಯಿ. ಸೊ ನಂತರ ಇನ್ನೊಂದೇನಂದ್ರೆ, ಇದು ಅಜ್ಞಾನದ ವ್ಯಾಪ್ತಿ. ಸಮಸ್ತ ಭೌತಿಕ ವಿಶ್ವ ಏನಿದೆ ಇದು ಅಂಧತಮ, ಕತ್ತಲೆಯಿಂದ ಕೂಡಿದ ಜಾಗ. ಈ ಭೌತಿಕ ವಿಶ್ವವೇ ಕತ್ತಲೆಯಿಂದ ಕೂಡಿರುವ ಜಾಗ. ಸೂರ್ಯನ ಬೆಳಕು ಚಂದ್ರನ ಬೆಳಕು ಇಲ್ದಿದ್ರೆ ಇಲ್ಲಿ ಸಂಪೂರ್ಣ ಕತ್ತಲೆ. ಸೊ ಈ ಜಾಗದಲ್ಲಿ ನಾವು ಉಳಿದ್ರೆ ಏನಾಗುತ್ತೆ, ಸಂಸಾರದ ಬಂಧನದಿಂದ ನಮಗೆ ಮುಕ್ತಿ ಸಿಗುವುದಿಲ್ಲ. ಆದ್ರಿಂದ ಇದರಲ್ಲೂ ಕೂಡ ಅಂಧತಮ ಕತ್ತಲೆ ಅಂದ್ರೆ ಸೂರ್ಯನ ಬೆಳಕು ಮುಟ್ಟದ ಸ್ಥಳಗಳು ಇದಾವೆ. ಅಂತ ಸ್ಥಳಗಳಲ್ಲಿ ನಮ್ಮನ್ನು ಬಿಸಾಕ್ಲಾಗತ್ತೆ. ನಾವು ಅವಿಧಿಪೂರ್ವಕ ದೇವತೆಗಳನ್ನು ಪೂಜೆ ಮಾಡ್ತೇವೆ. ಸೊ ನಂತರ ಇನ್ನೊಂದು, ಇದು ದೇವತೆಗಳ ಪೂಜೆ ಮಾಡೋರ್ ಕತೆ ಆಯ್ತು. ಈಗ ನಿರಾಕಾರ ಯಾರು, ಅವ್ರು ಇನ್ನೂ ದೊಡ್ಡ ಕತೆ ಅವ್ರದ್ದು. ಅವ್ರು ಏನ್ ಹೇಳ್ತಾರೆ, ಅವರು ದೇವತೆಗಳನ್ನು ಪೂಜಿಸುವವರಿಗಿಂತಲೂ ಹೆಚ್ಚು ಕತ್ತಲೆಯೊಳಗೆ ಅವರನ್ನು ತಳ್ಳಲಾಗತ್ತೆ. ಸೊ ಇದು ಯಾಕಂದ್ರೆ ಅವರು ಪರಮ ಸತ್ಯವನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನಿಂದ ಆರಾಧಿಸುವವರು ಭಗವಂತನ ರೂಪ, ಲೀಲೆ, ವ್ಯಕ್ತಿತ್ವವನ್ನು ಅವ್ರು ನಿರಾಕಾರ ಮಾಡ್ತಾರೆ. ಅಂದ್ರೆ ಭಗವಂತನೇ ಸುಳ್ಳು ಅಂತ ಇವ್ರು ಹೇಳ್ತಾರೆ. ಸೊ ಇವರು ಅತ್ಯಂತ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಯಾಕಂದ್ರೆ ಇವರಿಗೆ ಅಪೂರ್ಣ ಜ್ಞಾನ, ಇವರಿಗೆ ಸ್ವಲ್ಪ ಜ್ಞಾನ ಇದೆ ಭಗವಂತನ ಬಗ್ಗೆ. ಸೊ ಅದರಿಂದ ಇವರು ದೇವರನ್ನು ರೂಪರಹಿತ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಸೊ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಇವರು ಅತ್ಯಂತ ಕಪಟಿಗಳು. ತಮ್ಮ ಹೊಟ್ಟೆ ತುಂಬಿಕೊಳ್ಳಿಕ್ಕೋಸ್ಕರ ಇವರೆಲ್ಲ ಗುರುಗಳಾಗ್ಬಿಡ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ, ನಕಲಿ ಧಾರ್ಮಿಕ ನಾಯಕರು. ಸೊ ನಾವು ಬೇಕಾದಷ್ಟು ಧಾರ್ಮಿಕ ನಾಯಕರು ನೋಡಿದ್ದೇವೆ. ಒಂದು 10 ವರ್ಷ 20 ವರ್ಷ ಜೋರಾಗಿ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ, ಆಮೇಲೆ ಒಂದ್ ದಿವಸ ಜೈಲಲ್ಲಿ ಕೂತಿರ್ತಾರೆ. ಸೊ ಏನೋ ತರಲೆ ಮಾಡಿರ್ತಾರೆ, ಜೈಲಲ್ಲಿ ಹೋಗಿ ಕೂತಿರ್ತಾರೆ. 20 ವರ್ಷಗಳು ಮಾಡಿರ್ತಾರೆ, ಏನೇನು ಮಾಡಿರ್ತಾರೆ ಎಲ್ಲ ಬೆಳಕಿಗೆ ಬರುತ್ತೆ ಒಂದ್ ದಿವಸ. ಆಮೇಲೆ ಏನ್ ಮಾಡ್ತಾರೆ, ಅವ್ರು ಹೊತ್ಕೊಂಡೋಗಿ ಯಾವ್ದು ಜೈಲಲ್ಲಿ ಕೂತಿರ್ತಾರೆ. ಸೊ ಅದರಿಂದ ಇಂತಹ ಗುರುಗಳೇನಿರ್ತಾರೆ, ಅವರು ಮಾನವ ಸಮಾಜದಲ್ಲಿ ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳು. ಇವರು ನಾವೇ ದೇವರು ಅಂತ ಹೇಳ್ಕೊಂಡ್ಬಿಡ್ತಾರೆ. ಸೊ ಇವರು ಆ ಪೌಂಡ್ರಿಕ ಇದ್ನಲ್ಲ, ಆ ಪೌಂಡ್ರಿಕನಿಗಿಂತ ದೊಡ್ಡ ಕಥೆಗಳು ಇವ್ರದ್ದು. ಆ ಪೌಂಡ್ರಿಕ ಒಂದ್ ರೀತಿ, ಇವರು ಪೌಂಡ್ರಿಕ, ಆಮೇಲೆ ಇದು ಹಿರಣ್ಯಕಶಿಪು, ಇವರೆಲ್ಲ ತಾವೇ ದೇವರುಗಳು ಅಂತ ಹೇಳ್ಕೊಂಡಿದ್ದು, ನನ್ನನ್ನೇ ಪೂಜೆ ಮಾಡ್ಬೇಕು ಅಂತವರೆಲ್ಲ. ಅಟ್ಲೀಸ್ಟ್ ರಾವಣಾಸುರ ಆದ್ರೂ ಸ್ವಲ್ಪನಾದ್ರೂ ಪರವಾಗಿಲ್ಲ, ಅವನು ಶಿವನನ್ನು ಪೂಜೆ ಮಾಡ್ತಾ ಇದ್ದ. ಆದ್ರೆ ಇವರುಗಳು ಹಿರಣ್ಯಕಶಿಪ, ಪೌಂಡ್ರಿಕ, ಇವರೆಲ್ಲ ನಾವೇ ದೇವರುಗಳು ಅಂತ ಹೇಳ್ತಾ ಇದ್ರು. ಸೊ ಇಂತಹ ಗುರುಗಳು ನಮ್ಗೆ ಬೇಕಾದ್ರೆ ಸಿಗ್ತಾರೆ ಕಲಿಯುಗದಲ್ಲೂ ಕೂಡ. ಕಲಿಯುಗದಲ್ಲಿ ಇಂತಹ ಗುರುಗಳು ಇನ್ನೂ ಜಾಸ್ತಿ ಸಿಗ್ತಾರೆ. ಸೊ ಇಂಥ ಕಪಟಿಗಳು ಮತ್ತು ದ್ವೇಷಪೂರಿತ ಜೀವಿಗಳು ಏನ್ ಮಾಡ್ತಾರೆ, ಅಂತಹ ಜೀವಿಗಳು ಎಲ್ಲಿ ಹೋಗ್ತಾರೆ, ಅದೋ ಲೋಕಕ್ಕೆ ಬೀಳ್ತಾರೆ ಅವರು. ಭಗವದ್ಗೀತೆ ಶ್ಲೋಕಗಳನ್ನು ನಾವು ನೋಡಿದ್ವಿ, ಅದೋ ಲೋಕಕ್ಕೆ ಬೀಳ್ತಾರೆ. ಆದ್ರಿಂದ ನಮ್ಮ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ತಾತ್ಕಾಲಿಕ ಸೌಲಭ್ಯಕ್ಕಾಗಿ ಪರತಂತ್ರ ಅಂದ್ರೆ ಭಗವಂತನ ಮೇಲೆ ಡಿಪೆಂಡೆಂಟ್ ಆಗಿರೋ ದೇವತೆಗಳನ್ನು ಆರಾಧಿಸುವುದು ಅಥವಾ ನಿರಾಕಾರ ಬ್ರಹ್ಮನನ್ನು ಪೂಜಿಸುವುದು ಬಿಟ್ಟು, ನಾವು ಸರ್ವ ಸ್ವತಂತ್ರನಾದ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತರಾಗಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬೇಕು. ಆಮೇಲೆ ನಮ್ಮ ಗುರಿಯನ್ನು ಆಧ್ಯಾತ್ಮಿಕ ಲೋಕ ಅಥವಾ ವೈಕುಂಠ ಅಥವಾ
ಗೋಲೋಕ ಬೃಂದಾವನ ನಮ್ಮ ಗುರಿ. ಇದು ಕೃಷ್ಣನ ಭಕ್ತರು ಮಾತ್ರ ಈ ಸಂಪೂರ್ಣ ಭೌತಿಕ ಕತ್ತಲೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ. ಮತ್ತು ಏನಾಗುತ್ತೆ, ಶಾಶ್ವತ ಆನಂದ ಮತ್ತು ಜ್ಞಾನದಿಂದ ಕೂಡಿದ ವೈಕುಂಠ ಲೋಕಗಳನ್ನು ತಲುಪಲಿಕ್ಕೆ ಸಾಧ್ಯ. ಆದ್ರಿಂದ ಸಂಪೂರ್ಣ ಸತ್ಯ ಏನು ಅಂದ್ರೆ, ಸಂಪೂರ್ಣ ಸತ್ಯದ ಅನುಭೂತಿಯ ಮಾರ್ಗ ನಮಗೆ ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ಮಾತ್ರ ನಮಗೆ ಸಿಗುತ್ತೆ. ಮತ್ತು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೇವೆ, ನಾವು ಅನ್ಯಾಭಿಲಾಷಿತ ಶೂನ್ಯ, ಅನ್ಯ ಲಾಭಗಳ ನಿರೀಕ್ಷೆ ಇಲ್ಲದೆ ಕೇವಲ ಕೃಷ್ಣನಿಗೆ ಸೇವೆ ಸಲ್ಲಿಸ್ತಾರೆ ಮತ್ತು ಜನನ ಮರಣದ ಬಂಧನಗಳಿಂದ ಶಾಶ್ವತರಾಗಿ ಮುಕ್ತರಾಗಲಿಕ್ಕೆ ಸಾಧ್ಯ. ಈಗ ಶ್ಲೋಕ 12 ಇದೇ ಅರ್ಥ, ಇದೇ ಶಬ್ದಗಳಿರುವ ಶ್ಲೋಕವನ್ನು ನಾವು ಈಗಾಗಲೇ ನೋಡಿದೀವ. ನೋಡಿದೀವಿ 9ನೇ ಮಂತ್ರದಲ್ಲಿ. 9ನೇ ಮಂತ್ರದಲ್ಲಿ ಹರಿ ಬೋಲ್ ಹರಿ ಬೋಲ್. ಸೊ ಯಾರು ಹೇಳ್ತಾರೆ ಡಿಫ್ರೆನ್ಸ್ 9ನೇ ಮಂತ್ರಕ್ಕೂ 12ನೇ ಮಂತ್ರಕ್ಕೂ? ಕೇವಲ 2 ಶಬ್ದಗಳ ಅಂತರ ಇದೆ 2 ಮಂತ್ರಗಳಲ್ಲಿ. ಯಾರು ಹೇಳ್ತೀರಾ? ಅದೇ ಗುರುಜಿ, ಅಂಧತ್ತಮ ಪ್ರವಿಶ್ಯಂತಿಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವೆ ತೇ ತಮೋಯೋ ವಿದ್ಯಾಯ ರಥಾಹ. ಆ ಶ್ಲೋಕ 2 ಸರಿನೇ ಬಂದಿದೆ. ಹೇಳಿ, ಡಿಫರೆನ್ಸ್ ಏನು ಹೇಳಿ. ಇಲ್ಲಿ ಅವಿದ್ಯೆ ಬಗ್ಗೆ ಹೇಳ್ತಾರೆ. 2 ಶ್ಲೋಕ ಒಟ್ಟೊಟ್ಟಿಗೆ ಇಟ್ಟಿದ್ದೇನೆ ನೋಡಿ ನಾನು. ಹೌದು ಕಾಣಿಸ್ತಾ ಇದೆಯಾ? ಗುರುಜಿ. ಸ್ಕ್ರೀನ್ ಶೇರ್ ಅಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಯಾರು ಅವಿದ್ಯೆ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಅವರು ಅಜ್ಞಾನಾಂಧಕಾರದ ಪ್ರದೇಶ ಪ್ರವೇಶಿಸುತ್ತಾರೆ. ಜ್ಞಾನ ಅನಿಸ್ಕೊಂಡಿರೋರು ತೊಡಗಿರೋರಂತೂ ಅವ್ರು ಇನ್ನೂ ಕೀಳ್ಮಟ್ಟಕ್ಕೆ ಹೋಗ್ತಾರೆ. ಈ 12ರಲ್ಲಿ ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿರ್ತಾರೋ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆ ಪ್ರದೇಶಕ್ಕೆ ಹೋಗ್ತಾರೆ. ಇಲ್ಲಿ 2 ಶಬ್ದಗಳ ಡಿಫರೆನ್ಸ್ ಇದೆ ನೋಡಿ. ಇಲ್ಲಿ ಅವಿದ್ಯಾ ಅಂತಿದೆ, ಇಲ್ಲಿ ದೇವತೆಗಳ ಪೂಜೆ ಅಸಂಭೂತಿ ಅಂತಿದೆ. ಇಲ್ಲಿ ವಿದ್ಯಾಯಾಮ್ ಅಂತಿದೆ, ಇಲ್ಲಿ ಸಂಭೂತ್ಯಾಮ್ ಅಂತ ಇದೆ. ಇಷ್ಟೇ, ಈ 2 ಶಬ್ದಗಳು ಡಿಫರೆನ್ಸ್ ಇರೋದು. ಸೊ ಮಂತ್ರ ಸುಲಭವಾಗಿ ನೆನ್ಪಿಟ್ಕೋಬಹುದು. ಸೊ ಇಲ್ಲಿ ಜ್ಞಾನದ ಬಗ್ಗೆ ಮಾತಾಡಲಾಗಿದೆ 9ನೇ ಅಧ್ಯಾಯದಲ್ಲಿ. ಇಲ್ಲಿ ದೇವತೆಗಳ ಪೂಜೆಗಳ ಬಗ್ಗೆ ಮಾತಾಡಲಾಗಿದೆ 12ನೇ ಶ್ಲೋಕದಲ್ಲಿ. 2 ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಗವಂತ ಇಲ್ಲಿ ಹೇಳಿದ್ದಾರೆ. ಇದು ನಾವು ಈ ಶ್ಲೋಕದಲ್ಲಿ ನಮ್ಗೆ ಸಿಗುತ್ತೆ. ಮತ್ತೆ 9ನೇ ಶ್ಲೋಕದ ಒಂದು ಈ ಪರಿಣಾಮದಿಂದ ಹೊರಗಡೆ ಬರುವುದು ಹೇಗೆ ಅಂದ್ಬಿಟ್ಟು 11ನೇ ಶ್ಲೋಕದಲ್ಲಿ ನೋಡಿದೀವಿ ನಾವು. ಅವಿಜ್ಞಾನವನ್ನು ಹೇಗೆ ನಾವು ಬಳಸಿಕೊಂಡು ವಿಜ್ಞಾನದ ಕಡೆಗೆ ನಾವು ಹೋಗ್ಬೋದು ಅಂದ್ಬಿಟ್ಟು, ಅವಿದ್ಯೆಯಿಂದ ನಾವು ವಿದ್ಯೆಯ ಕಡೆಗೆ ಹೇಗೆ ಹೋಗ್ಬೋದು, ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ 9ನೇ ಶ್ಲೋಕದಲ್ಲಿ ನೋಡಿದೀವಿ. ಅದೇ ರೀತಿ 12ನೇ ಶ್ಲೋಕದಲ್ಲಿ ಏನ್ ನಾವು ಇಲ್ಲಿ ನೋಡ್ತಾ ಇದೀವಿ, ನಾವು ಏನ್ ತಪ್ಪು ಮಾಡ್ತಾ ಇದೀವಿ, ಅದನ್ನು ಸರಿಯಾಗಿ ಹೇಗೆ ಮಾಡೋದು ಅನ್ನು ನೋಡ್ಕೊಳ್ಳಿಕ್ಕೆ ನಮ್ಗೆ 14ನೇ ಶ್ಲೋಕದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. 14ನೇ ಶ್ಲೋಕದಲ್ಲಿ ನಾವು ಮುಂಬರುವ ದಿವಸಗಳಲ್ಲಿ ನೋಡೋಣ. ಸೊ ಈ 2 ಡಿಫ್ರೆನ್ಸ್ ಏನು ಅಂದ್ರೆ, ಒಂದು ಸಮರೈಸ್ ಮಾಡಬಹುದು ಅಂದ್ರೆ, ಒಂದು ಏನಂದ್ರೆ ಈ ಮಂತ್ರ 9, 12 ಅತ್ಯಂತ ಕೊನೆಗೆ ಮುಕ್ತಿಯನ್ನು ನೀಡದ ಪಥಗಳನ್ನು ಖಂಡಿಸುತ್ತವೆ. 2 ಮುಕ್ತಿಯನ್ನು ನೀಡದ ಪಥಗಳು, 9ನೇದು ಜ್ಞಾನ ಮತ್ತು 12ನೇದು ದೇವತಾ ಪೂಜೆ, ದೇವತಾ ಆರಾಧನೆ. ಸೊ ಇಲ್ಲಿ ವಿರೋಧಿಸುವ ಚಟುವಟಿಕೆಗಳು ಅಂದ್ರೆ 9ನೇ ಶ್ಲೋಕದಲ್ಲಿ ಕೇವಲ ಅವಿದ್ಯೆಯನ್ನು ಕೇವಲ ಇಂದ್ರಿಯ ಸುಖಕ್ಕಾಗಿ ಭೌತಿಕ ನಿರ್ವಹಣೆಗಾಗಿ ಕೆಲಸ ಮಾಡೋದು, ಅದಕ್ಕೋಸ್ಕರ ಮಾಡೋದು. ಮತ್ತು ವಿದ್ಯೆಯನ್ನು ಶುಷ್ಕ ತಾತ್ವಿಕ ಊಹಾಪೋಹ ಭಕ್ತಿ ರಹಿತ ಜ್ಞಾನ ಮಾರ್ಗ ಇದು ವಿರೋಧಿಸುವ ಚಟುವಟಿಕೆಗಳು. ಸೊ ಇದರಿಂದ ಫಲಿತಾಂಶ ಏನ್ ಸಿಗುತ್ತೆ ನಮ್ಗೆ? ಅಜ್ಞಾನದ ಕೇವಲ ಭೌತಿಕ ಸಂಸ್ಕೃತಿಯಲ್ಲಿ ತೊಡಗಿರುವುದರಿಂದ ನಮ್ಗೆ ಏನಾಗುತ್ತೆ, ಅಂಧಕಾರವಾದ ಪ್ರದೇಶವನ್ನು ಪ್ರವೇಶ ಮಾಡ್ತಾರೆ. ಆದ್ರೆ ಇನ್ನು ಜನರು ಇದಕ್ಕಿಂತಲೂ ಕಠಿಣವಾದ ಒಂದು ಕಷ್ಟಕರ ಜೀವನವನ್ನು ನಡೆಸುವ ಗುಂಪುಗಳು, ಇವ್ರೇನ್ ಮಾಡ್ತಾರೆ, ಭಗವಂತನೇ ಇಲ್ಲ ಅಂತಾರೆ ಇವರು. ಸೊ ಅಂತಹ ಜ್ಞಾನವನ್ನು ಅವ್ರು ಪಡ್ಕೊಂಡಿರ್ತಾರೆ. ಅವರು ಇನ್ನೂ ಗಾಢವಾದ ಅಜ್ಞಾನಕ್ಕೆ ಹೋಗ್ತಾರೆ. ಸೊ ಮುಖ್ಯವಾದ ವಿಮರ್ಶೆ ಏನು ಅಂದ್ರೆ 9ನೇ ಶ್ಲೋಕದ್ದು, ಊಹಾಪೋಹದಿಂದ ಪರಮ ಸತ್ಯವನ್ನು ತಿಳ್ಕೊಳ್ಳಕ್ಕೆ ಆಗುದಿಲ್ಲ, ಈ ಮಂತ್ರದಲ್ಲಿ ಖಂಡಿತವಾಗಿ ತಿಳ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಸೊ ಮತ್ತೆ ಮಂತ್ರ 12ಕ್ಕೆ ಬರೋದ್ರಿಂದ ಕೇವಲ ದೇವತಾ ಪೂಜೆ ಮತ್ತು ನಿರಾಕಾರ ಬ್ರಹ್ಮನ ಪೂಜೆಯ ಒಂದು ಸರಿಯಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಇಲ್ಲಿ ವಿರೋಧಿಸುವ ಪೂಜಾ ವಿಧಾನಗಳು ಏನ್ ಮಾಡ್ತಾರೆ, ಮೊದಲನೇದಾಗಿ ಕೇವಲ ದೇವತಾ ಪೂಜೆ. ಅವರು ಅಸಂಭೂತಿ ಅಂದ್ರೆ ಅವರು ಸ್ವತಂತ್ರರಲ್ಲ ಮತ್ತು ಅವರು ಭಗವಂತನ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಸೊ ನಾವು ಅಸಂಭೂತಿ ಅಂದ್ರೆ ಏನಕ್ಕೋಸ್ಕರ ನಾವು ಅವ್ರು ಮಾಡ್ತೇವೆ, ತಾತ್ಕಾಲಿಕ ಭೌತಿಕ ಪ್ರಯೋಜನಗಳಿಗಾಗಿ ನಾವು ಅವರನ್ನು
ಪ್ರಬಲ ದೇವತೆಗಳನ್ನು ಪೂಜೆ ಮಾಡ್ತೇವೆ. ಸೂರ್ಯ, ಚಂದ್ರ, ಇಂದ್ರ, ಚಂದ್ರ ಇತ್ಯಾದಿಗೆ ಪೂಜೆ ಮಾಡ್ತೇವೆ. ಸೊ ಮತ್ತೆ ಇನ್ನೊಂದು ಗುಂಪುಗಳ ಜನ ಏನಿದ್ದಾರೆ, ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡ್ತಾರೆ. ಅವರಿಗೆ ಸಂಭೂತಿಗಳು ಇವ್ರು ಏನ್ ಮಾಡ್ತಾರೆ, ದೇವರಿಗೆ ವ್ಯಕ್ತಿತ್ವೇ ಇಲ್ಲ ಅಂತ, ಕೇವಲ ದೇಹ ಇಲ್ಲ, ವ್ಯಕ್ತಿತ್ವ ಇಲ್ಲ, ಏನು ಗುಣಗಳಿಲ್ಲ, ನಿರಾಕಾರ ಬ್ರಹ್ಮ, ಅವು ನಿರಾಕಾರ, ಆಕಾರವೂ ಇಲ್ಲ, ನಿರ್ಗುಣ, ಈ ರೀತಿಯಾಗಿ ಮಾಡ್ತಾರೆ. ಸೊ ಮತ್ತೆ ಇದರ ದೊರೆಯುವ ಫಲಿತಾಂಶ ಏನು ಅಂದ್ರೆ, ದೇವತೆಗಳ ಪೂಜೆಯಲ್ಲಿ ತೊಡಗಿರುವವರು ಅಂಧಕಾರವಾದ ಪ್ರವೇಶವನ್ನು ಪ್ರವೇಶಿಸುತ್ತಾರೆ. ಈ ರೀತಿಯಾಗಿ ಇನ್ನೂ ಕಠಿಣವಾದ ಒಂದು ಗುಂಪಿನ ಜನಗಳಿದ್ದಾರೆ, ಅವರು ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು. ಅವರು ದೇವತಾ ಪೂಜಕರಿಗಿಂತಲೂ ಹೆಚ್ಚು ಗಾಢವಾದ ಅಜ್ಞಾನಕ್ಕೆ ಹೋಗ್ತಾರೆ. ಸೊ ಅದರಿಂದ ಇಲ್ಲಿ ಈ 9 ಮತ್ತು 12ನೇ ಶ್ಲೋಕದಲ್ಲಿ ಜ್ಞಾನ, ಅವಿದ್ಯೆ ಮತ್ತು ದೇವತಾ ಪೂಜೆ ಅಥವಾ ಭಗವಂತನನ್ನು ನಿರಾಕಾರ ಅಂತ ಪೂಜಿಸುವವರು, ಈ 3 ಜನಗಳ ಬಗ್ಗೆ ಹೇಳಲಾಗಿದೆ. ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ 12 ಮತ್ತು 9ನೇ ಶ್ಲೋಕದ ಡಿಫ್ರೆನ್ಸಸ್ ಏನು ಅಂದ್ಬಿಟ್ಟು, ಡಿಫ್ರೆನ್ಸ್ ಮತ್ತು ಸಿಮಿಲಾರಿಟಿ ಏನು. ಸೊ ಈ 2 ಮಂತ್ರಗಳು ಭಗವಂತನ ಸೇವೆಯಲ್ಲಿ ವಿದ್ಯೆ ಅಥವಾ ಜ್ಞಾನ ಮತ್ತು ಭೌತಿಕ ಕರ್ಮ ಅವಿದ್ಯೆ ಎರಡನ್ನು ಸಮತೋಲನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಸೊ 11ನೇ ಶ್ಲೋಕದಲ್ಲಿ ನಾವು ವಿದ್ಯೆಯ ಬಗ್ಗೆ ತಿಳ್ಕೊಂಡ್ವಿ. ವಿದ್ಯೆಯನ್ನು ಮತ್ತು ಅವಿದ್ಯೆಯನ್ನು ಎರಡು ಸಮತೋಲನವಾಗಿ ಹೇಗೆ ಸ್ವೀಕರಿಸಬೇಕು ಅಂತ ನೋಡಿದ್ವಿ. ಈಗ ಜಸ್ಟ್ 12ನೇ ಶ್ಲೋಕಕ್ಕೆ ಮುಂಚೆ ಹಿಂದಿನದ್ದು. ಸೊ ನಂತರ ಈ ಅವಿದ್ಯೆ ಇನ್ನೂ ಸ್ವಲ್ಪ ಈ ಶ್ಲೋಕದ ಬಗ್ಗೆ ಭಗವಂತನ ಸೇವೆಯಲ್ಲಿ ನಾವು ಇದನ್ನು ಮುಂದುವರಿಸಬಹುದು ಅಂದ್ಬಿಟ್ಟು 14ನೇ ಶ್ಲೋಕದಲ್ಲಿ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ಸೊ ಈ ರೀತಿಯಾಗಿ ಇಲ್ಲಿರುವ ಈ ಈಶೋಪನಿಷತ್ತಿನ ಎಲ್ಲ ಶ್ಲೋಕಗಳು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕನೆಕ್ಟೆಡ್ ಶ್ಲೋಕಗಳು ಇವೆಲ್ಲ. ಸೊ ಇದಕ್ಕೆ ಕನೆಕ್ಟೆಡ್ ಇದೆ. ಅಂದ್ರೆ ಪ್ರಭುಜಿ ಇದ್ರಲ್ಲಿ ಹೇಳ್ತಾರಲ್ಲ, ಲೈಕ್ ನಮ್ಗೆ ಅವಿದ್ಯೆನೇ ಬೆಸ್ಟ್, ವಿದ್ಯೆಯಲ್ಲಿ ತಪ್ಪು ತಿಳಿಯೋದಕ್ಕಿಂತ ಅಂತ ಒಂದು ಮಾತನ್ನ ಹೇಳ್ತಾರಲ್ವಾ ಪ್ರಭುಜಿ? ಅಂದ್ರೆ ಅವಿದ್ಯೆಯನ್ನು ಬೆಸ್ಟ್ ಅನ್ನೋದು ಹೇಳ್ತಾ ಇಲ್ಲ, ಎಲ್ಲೂ ಹೇಳ್ತಾ ಇಲ್ಲ. ಅಂದ್ರೂ ಅದು ಏನು ಹೇಳೋದಂದ್ರೆ, ಅದು ಈ ಅಧರ್ಮಿಗಳು ಹೇಳೋ ಮಾತುಗಳು ಇವೆಲ್ಲ. ವಿದ್ಯೆಯನ್ನು ಸರಿಯಾಗಿ ತಿಳ್ಕೊಳ್ಳೋ ಬದಲು ಅವಿದ್ಯೆನೇ ಬೆಟ್ರು ಅನ್ನೋ ಅಂತ ಏನ್ ಹೇಳ್ತಾರೆ, ಅವರು ಆಲ್ರೆಡಿ ಕತ್ಲೆಯಲ್ಲಿದ್ದಾರೆ. ಅಂದ್ರೆ ಒಂದು ಶ್ಲೋಕದಲ್ಲಿ ಪ್ರಭುಜಿ, ಈಗ ಅಂದ್ರೆ ನಾವು ಆತರ ಅಲ್ಲ ಅದು. ವಿದ್ಯೆಯನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕಿಂತ ಅದನ್ನ ತಪ್ಪಾಗಿ ಗ್ರಹಿಸಬಾರ್ದು. ಅದಕ್ಕಿಂತ ನಾವು ತಿಳ್ಕೊಳ್ದಿದ್ದಾಗ ನಾವೇನು ಭಗವಂತನನ್ನ ಅನ್ಕೊಂತೀವಿ ಅದೇ ಒಳಿತು ಅಂತ ಹೇಳ್ತಾರಲ್ಲ. ಯಾವ ಶ್ಲೋಕದಲ್ಲಿ ಮಾತಾಜಿ ಅದು? ಇದು ಒಂದು ಶ್ಲೋಕ ನಾನು ಹೇಳುವಾಗ ಬಂದಿತ್ತು ಪ್ರಭುಜಿ, ನಾನು ನೋಡಿ ಕಳಿಸ್ತೇನೆ. ಅಂದ್ರೆ ನಾವು ತಪ್ಪಾಗಿ ತಿಳಿಬಾರ್ದು ಅನ್ನೋ ವಿಚಾರಕ್ಕೆ ಹೇಳ್ತಾರೆ ಪ್ರಭುಜಿ. ಅದ್ರ ಹಿಂದಿನ ಶ್ಲೋಕ ಮತ್ತು ಮುಂದಿನ ಶ್ಲೋಕ ಎರಡು ಕನೆಕ್ಟೆಡ್ ಇರುತ್ತೆ. ಕನೆಕ್ಟೆಡ್ ಹೋದಾಗ್ಲೇ ಗೊತ್ತಾಗುತ್ತೆ ನಮ್ಗೆ. ಹೌದೌದು. ಸೊ ಅದ್ ಏನ್ ಹೇಳ್ತಾರಂದ್ರೆ, ಕೆಲವರು ಜನಗಳು ಹೇಳ್ತಾರಂದ್ರೆ, ಅರ್ಧ ತಿಳ್ಕೊಳ್ಳೋ ಬದಲು ತಿಳ್ಕೊಳ್ದೆ ಇರೋದು ಕರೆಕ್ಟ್ ಪ್ರಭುಜಿ, ಅದು ಕೂಡ ಒಂದು ಶ್ಲೋಕದಲ್ಲಿ ಬರುತ್ತೆ. ಕರೆಕ್ಟ್. ಅದು ಯಾಕೆ ಹಂಗೆ ಹೇಳ್ತಾ ಇದಾರೆ, ನಾವು ಏನು ಹೇಳ್ತಾರೆ, ಸ್ವಲ್ಪ ಜ್ಞಾನ ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಅರ್ಧಂಬರ್ಧ ತಿಳ್ಕೊಂಡಿರೋರು ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಂತ. ಅವರು ಬಾಯಿ ತೆಗೆದ್ರೆ ಎಲ್ಲ ಕೆಟ್ಟದಾಗೆ ಹೇಳ್ತಾರೆ, ಎಲ್ಲ ತಪ್ಪುಗಳೇ ಹೇಳ್ತಾರೆ. ತಪ್ಪುಗಳು ಹೇಳ್ತಾರೆ. ಅವರು ತಿಳಿದಿರೋದು ಅದೇ ಕರೆಕ್ಟ್ ಅನ್ಕೋತಾರಲ್ಲ ಗುರುಜಿ ಅವರು. ಯಾಕಂದ್ರೆ ಅವರಿಗೆ ಸರಿಯಾದ ಒಂದು ಪರಂಪರೆಯಲ್ಲಿ ಬಂದಿರೋ ಗುರುಗಳ ಮಾರ್ಗದರ್ಶನದಲ್ಲಿ ಅವ್ರು ತಿಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಏನ್ ಹೇಳೋದು ಅಂದ್ರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಂದ್ರೆ, ಅದನ್ನ ಖಂಡಿಸ್ತಾರೆ. ಅವ್ರು ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನಾವು ಸರಿಯಾದ ಗುರುವಿನ ಮೂಲಕವಾಗಿ ತಿಳ್ಕೋಬೇಕು ನಾವು. ಸೊ ಸರಿಯಾದ ಮೂಲಕವಾಗಿ ನಾವು ಜ್ಞಾನೋದಯವನ್ನು ಪಡ್ಕೋಬೇಕು. ಸರಿಯಾದ ಗುರುವಿನ ದೀಕ್ಷೆಯನ್ನು ಭಗವಂತನು ಹೇಳಿದಾನಲ್ವಾ, ತದ್ವಿಧಿ ಪ್ರಣಿಪಾತೇನ ಪಣಿಪ್ರಶ್ನೇನ ಸೇವಯ ಅಂದ್ಬಿಟ್ಟು. ಸೊ ಅದ್ರಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದಾನೆ, ಶ್ರೀಕೃಷ್ಣ. ಸೊ ನಾವು ಸರಿಯಾದ ಗುರುವಿನಲ್ಲಿ ಶರಣಾಗತರಾಗಬೇಕು, ಅವರ ಸೇವೆಯನ್ನು ಮಾಡಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಮಾಡಬೇಕು. ನಂತರ ಪರಿಪ್ರಶ್ನೇನ ಅಂದ್ರೆ ವಿನಯಪೂರ್ವಕವಾಗಿ ಅವರನ್ನು ಪ್ರಶ್ನಿಸಿ, ಅಂದ್ರೆ ಅವರ ನಾಲೆಡ್ಜ್ ನಾವು ಜ್ಞಾನವನ್ನು ಪಡ್ಕೋಬೇಕು. ಸರಿಯಾದ ಗುರುಗಳನ್ನು ನಾವು ಆರಿಸ್ಕೋಬೇಕು. ಸರಿಯಾದ ಗುರುಗಳಿಂದ ನಾವು ಸರಿಯಾದ ಅವರ ಸೇವೆ ಮಾಡಿ ಅವರ ಸರಿಯಾದ ಒಂದು ನಮಗೆ ಜ್ಞಾನವನ್ನು ಪಡ್ಕೋಬೇಕು ನಾವು. ಸೊ ಅದು ಮಾಡದೇ ಇದ್ರೆ ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಂತ. ಖಂಡಿತ. ಸೊ ಅದರ ಅರ್ಥ ಅದು. Half knowledge dangerous ಅಂತಲ್ಲ ಗುರುಜಿ, ಪ್ರಭುಜಿ. Half knowledge is more dangerous. ಓಕೆ, ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಆಮೇಲೆ ಯಾವ ಶ್ಲೋಕ ನೀವು ಮೆಮೊರೈಸ್ ಮಾಡಬೇಕು ಅಂತ ಕೊಟ್ಟಿದ್ದೆ, ಸಿಕ್ತಾ ಅದು? ಸಿಕ್ತು ಪ್ರಭುಜಿ. ಮೊದಲ ಎರಡು ಶ್ಲೋಕಗಳು ಶ್ಲೋಕ
ಇನ್ವೊಕೇಶನ್ ಪ್ರಾರ್ಥನೆ ಮತ್ತು ಪ್ರಾರ್ಥನೆ ಮಂತ್ರ. ಪ್ರಾರ್ಥನೆ ಮಂತ್ರ ಮೊದಲು ಯಾರಿಗೂ ನೆನಪಿದೆ ಪ್ರಾರ್ಥನೆ? ಹ್ಮ್ ಪ್ರಯತ್ನ ಮಾಡ್ಬೇಕಷ್ಟೇ. ಹಾ ಪ್ರಾರ್ಥನೆ ಓಂ ಪೂರ್ಣಂ ಪೂರ್ಣಮಿದಂ ಪೂರ್ಣಮಿದಂ ಪೂರ್ಣಮದಂ ಕರೆಕ್ಟ್. ಪೂರ್ಣ ಬಹುದು. ಮಂತ್ರ ಒಂದೇನು? ಹಾ ಮಂತ್ರ ಒಂದೇನು? ಈಶಾವಾಸ್ಯಂ ಈಶಾವಾಸ್ಯಂ ಇದಂ ಈಶಾವಾಸ್ಯಂ ಸರ್ವಂ. ಇದಂ ಸರ್ವಂ. ಸೊ ಈ ಸಂಪೂರ್ಣ ಈಶೋಪನಿಷತ್ನಲ್ಲಿ ಇವೆರಡೇ ಶ್ಲೋಕಗಳು ನೀವು ಮೆಮೊರೈಸ್ ಮಾಡಬೇಕಾಗಿರೋದು. ಸುಲಭವಾದ ಮಂತ್ರಗಳು ಮೆಮೊರೈಸ್ ಮಾಡಿ. ಯಾರು ಇದ್ರದ್ದು ಇನಿಷಿಯೇಟಿವ್ ತಗೋತೀರಾ? ನಮ್ಮಲ್ಲಿ ಲೀಡರ್ ನಮ್ಗೆ ಗೊತ್ತಿರೋ ಅಂದ್ರೆ ಲಲಿತಾ ಮಾತಾಜಿ. ಅವ್ರನ್ನ ಲೀಡರ್ ಮಾಡ್ಕೊಂಡು ಎಲ್ಲ ನನಗೆ ಕಳ್ಸ್ಕೊಡ್ತೀರಾ? ನನಗೆ ಯಾವಾಗ ಯಾವ ಪ್ರೊಡ್ಯೂಸ್ ಮಾಡ್ತೀರಾ ಇದನ್ನ? ಯಾವ ಟೈಮ್ ತನಕ ಪ್ರಭುಜಿ? ಗುರುಜಿ ಒಂದು 2 weeks ಅಲ್ಲ, ನಾವೆಲ್ಲ ಶ್ಲೋಕಗಳನ್ನ ಬಯಾಟ್ ಮಾಡಿ ಲಲಿತಾ ಮಾತಾಜಿ ಕಳಿಸಿದ್ರೆ ಅವ್ರು ಆಮೇಲೆ ಪ್ರಭುಜಿ ಕಳಿಸ್ಕೊತಾರೆ. ಅದ್ ಸರಿ, ಆದ್ರೆ ಯಾವ ಸಮಯ, ಎಷ್ಟು ಸಮಯ ಕೊಡ್ತಾ ಇದ್ದಾರೆ ಅಂತ ಇದು ಕೇಳಿದ್ರೆ. 2 ಶ್ಲೋಕಗಳು ಸಮಯ ತುಂಬಾ ಸುಲಭವಾಗಿದ್ದು 2 ವೀಕ್ ಬೇಕಾದ್ರೆ ತಗೊಳ್ಳಿ, ಪರವಾಗಿಲ್ಲ. ಓಕೆ ಪ್ರಭುಜಿ, ಆಯ್ತು. 2 ವೀಕ್ ಸಾಕಲ್ಲ, ತುಂಬಾ ಸುಲಭವಾದ ಶ್ಲೋಕಗಳು ಇವು. ಹೌದು, ಹ್ಮ್ 2 ವಾರ ಸಾಕು. ಸೊ 2 ಲಲಿತಾ ಮಾತಾಜಿ ಇದಾರಾ? ಇದಾರೆ. ಲಲಿತಾ ಮಾತಾಜಿ. ಮಾತಾಜಿ ನಿಮ್ ಹೆಸರು ಹೇಳ್ಬಿಟ್ಟೆ, ಸಾರಿ ನಿಮ್ ಹೆಸರು ಹೇಳ್ಬಿಟ್ಟೆ ನಾನೇ ಫಸ್ಟ್. ತೊಂದ್ರೆ ಇಲ್ಲ ಮಾತಾಜಿ. ಅಲ್ಲ, ಗ್ರೂಪ್ ಲೀಡರ್ ಅಲ್ಲ, ನಮ್ ಸ್ಟಡಿ ಕ್ಲಾಸ್ ಲಲಿತಾ ಮಾತಾಜಿನೇ ತಗೊಳ್ಳೋದು ಪ್ರಭು. ಗ್ರೂಪ್ ಲೀಡರ್ ಅವರೇ. ಓಕೆ, ಮತ್ತೆ ಧನ್ಯವಾದಗಳು ಲಲಿತಾ ಮಾತಾಜಿ. ಸೊ ಸ್ವಲ್ಪ ಎಲ್ಲರದ್ದು ಇದು ರೆಕಾರ್ಡಿಂಗ್ ಅಥವಾ ಕೇಳ್ಬಿಟ್ಟು ನೀವು ಮಾರ್ಕ್ಸ್ ಕೊಟ್ರೆ ಸಾಕು ನೀವು. ಆಯ್ತು ಕಳಿಸ್ಕೊಡ್ತೀನಿ. ಇದು ಮತ್ತೆ ಭಾವಾರ್ಥ, ಭಾವಾರ್ಥ ಅಲ್ಲ, ಅರ್ಥ, ಅನುವಾದ ಅನುವಾದ. ಅನುವಾದ. ಮತ್ತೆ ಇದು ಪ್ರಶ್ನೆಗಳು ಈಶೋಪನಿಷದ್ನ ಓಪನ್ ಬುಕ್ ಅಸೈನ್ಮೆಂಟ್. ಅಸೈನ್ಮೆಂಟ್ ಅದು ಬೇಕು ಪ್ರಭುಜಿ. ಓಪನ್ ಬುಕ್ ಅಸೈನ್ಮೆಂಟ್ ಬೇಕಲ್ವಾ? ನಾನು ಕ್ಲೋಸ್ ಬುಕ್ ಅಸೈನ್ಮೆಂಟ್ ನೋಡಿದೆ. ಅದು ಹಾಕಿ ಪ್ರಭುಜಿ. ಎರಡು ಹಾಕಿ ಪ್ರಭು. ಓಪನ್ ಬುಕ್ ಹಾಕ್ಬೋದು ನಾನು ಗ್ರೂಪ್ ಅಲ್ಲಿ, ಕ್ಲೋಸ್ಡ್ ಬುಕ್ ಹಾಕಕ್ ಆಗಲ್ಲ. ಯಾಕೆ ಪ್ರಭುಜಿ? ಹಾಕ್ಬೋದು. ಯಾಕೆ ಹಾಕಕ್ಕಾಗಲ್ಲ? ಎಲ್ರು ಹಾಕ್ತಾ ಇದ್ರಲ್ಲ ಪ್ರಭು, ನೀವು ಹಾಕಿದ್ರಿ ಪ್ರಭುಜಿ ಎಲ್ರು ಹಾಕ್ತಾ ಇದಾರ? ಹಾಕ್ತಿದ್ದಾರೆ. ಮಲ್ಲಿಕಾ ಮಾತಾಜಿ ಕೊಟ್ಟಿದ್ರು ಪ್ರಭುಜಿ. ಓಕೆ ಸರಿ ಸರಿ, ಒಂದ್ ನಿಮಿಷ. ನಾನು ಅವರು ಬಂದಿದ್ರು, ಮಲ್ಲಿಕಾ ಮಾತಾಜಿ ಬಂದು ಹೋದ್ರಪ್ಪ ಕ್ಲಾಸ್ಗೆ. ಹಾ ಯಾಕಂದ್ರೆ ನಾನು ಮುಂದಿನ ವಾರ ನಾನು ಇರೋದಿಲ್ಲ, ಮಲ್ಲಿಕಾ ಮಾತಾಜಿ ಕ್ಲಾಸ್ ತಗೋತಾರೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವ್ರನ್ನ, ಅದಕ್ಕೆ ಅವರು ಎಂಟರ್ ಆಗಿದ್ರೆ. ಬಂದು ಪ್ರಭು ಎಲ್ರು ಹಾಕಿದ್ರು ಪ್ರಭು ಇದಕ್ಕೆ ಕ್ಲೋಸ್ ಬುಕ್ ಓಪನ್ ಬುಕ್ ಹೌದಾ? ಎರಡು. ಸರಿ, ನಾನು ಹಾಕ್ತೇನೆ ಇರಿ. ಸೊ ಒಂದ್ಸರಿ ತೋರ್ಸ್ಬಿಡ್ತೇನೆ ನಿಮ್ಗೆ. ಆದ್ರೆ ಒಂದು ಕಷ್ಟ ಏನ್ ಮಾಡ್ಬಿಟ್ಟಿದೀನಿ ನಾನಂದ್ರೆ, ಅದಕ್ಕೆ ಆನ್ಸರ್ ಬರ್ದ್ಬಿಟ್ಟಿದ್ದೀನಿ. ವೆರಿ ಗುಡ್ ಈಸಿ ಆಯ್ತಲ್ಲ ಗುರುಜಿ ನಮ್ಗೆ. ವೆರಿ ಗುಡ್. ಪ್ರಭುಜಿ. ಸುಲಭ ಆಯ್ತಲ್ಲ ನಮ್ಗ್ ಸುಲಭ ಮಾಡ್ಬಿಟ್ರಿ ನೀವು ಪ್ರಭು. ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ರು ಪ್ರಭುಜಿ. ಒಂದೊಂದ್ರಲ್ಲಿ ಇತ್ತು, ಒಂದೊಂದ್ರಲ್ಲಿ ಇರ್ಲಿಲ್ಲ. ಹೌದಾ? ಸೊ ಒಂದ್ ನಿಮಿಷ ಇರಿ, ನಾನು ತೋರಿಸ್ತೇನೆ. ಸ್ಟಾರ್ಟಿಂಗ್ 3 ಮಾಡ್ಯೂಲ್ಗಳಿದ್ದಾಗ ವಿತ್ ಆನ್ಸರ್ಸ್ ಕೂಡ ಕೊಡ್ತಿದ್ರು ಒಂದೊಂದು. ಎನ್ಒಡಿನೂ ಕೊಟ್ಟಿದ್ರಲ್ಲ ಮಾತಾಜಿ ಲಾಸ್ಟ್ ಎನ್ಒಡಿ ಕೊಟ್ಟಿದ್ದು ಕರೆಕ್ಟ್. ಎನ್ಒಡಿಗೆ ವಿತ್ ಆನ್ಸರ್ಸ್ ಕೊಟ್ಟಿದ್ರು. ಹೌದು. ಇದು ಈಶೋಪನಿಷತ್ ಪ್ರಶ್ನೆಗಳಿವು. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ ಪ್ರಭುಜಿ. ಕಾಣಿಸ್ತಾ ಇದೆ. ನಾನು ಅದಕ್ಕೆ ಆನ್ಸರ್ಗಳು ಬರ್ದ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಅದನ್ನ ಶೇರ್ ಮಾಡೋದು ಚೆನ್ನಾಗಿರುತ್ತೆ, ಎಲ್ಲ ನೋಡ್ತೀನಿ. ಕೇಳ್ಬಿಟ್ಟೆ ಕೊಡಿ ಪ್ರಭುಜಿ. ಒಂದ್ ಕೆಲಸ ಮಾಡೋಣ, ನಾವು ಬರ್ಕೊಂಡ್ ಬಿಡ್ತೀವಿ, ಆಮೇಲೆ ನೀವು ಕ್ಯಾನ್ಸಲ್ ಮಾಡಿ. ಒಂದ್ ಕೆಲಸ ಮಾಡೋಣ, ನಾನು ಒಬ್ಬರಿಗೆ ಕಳಿಸ್ತೇನೆ, ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಕಳ್ಸ್ಕೊಡ್ತೇನೆ, ಡಿಸ್ಕಸ್ ಮಾಡ್ಕೊಳ್ಳಿ. ಬೆಸ್ಟ್ ಅದು. ಆಯ್ತು, ಹಂಗೆ ಮಾಡಿ ಗುರುಜಿ. ಸೊ ಇದು ಕ್ವಶನ್ಸ್ ಇದಾವೆ ಮತ್ತೆ ಆನ್ಸರ್ಸ್ ಇದಾವೆ. ಸೊ ಆನ್ಸರ್ಸ್ ಎಲ್ಲ ಇದೆ ಇಲ್ಲಿ. ನೀವು ಎಕ್ಸಾಕ್ಟ್ ಆಗಿ ಬರೀಬೇಕಂತೇನಿಲ್ಲ, ಎಕ್ಸಾಕ್ಟ್ ಕಾಪಿ ಹೊಡಿಬಿಡಿ ಎಲ್ರು, ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವರ್ಡ್ಗಳಲ್ಲಿ ಬರೀಬೇಕು. ನಮ್ಮ ಮಾತುಗಳಲ್ಲಿ ಬರೀತೀವಿ ಪ್ರಭುಜಿ, ಎಲ್ಲ ಕಾಪಿ ಪೇಸ್ಟ್ ಮಾಡ್ಬಿಡ್ಬೇಡಿ. ಇಲ್ಲ ನಮ್ಮ ಮಾತುಗಳಲ್ಲಿ ಬರೀತೀವಿ. ಸೊ ಇದು ಈಶೋಪನಿಷತ್ನ ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲಿ ನಾನು ಆನ್ಸರ್ ಬರ್ದಿದ್ದೀನಿ, ಆಯ್ತಾ? ಸೊ ಇದನ್ನ ನಾನು ಲಲಿತಾ ಮಾತಾಜಿಗೆ ಕಳಿಸ್ತೇನೆ. ಇದು ಆನಂತರ ಓಪನ್ ಬುಕ್ದು ನಾನು ಏನು ನೋಡಿಲ್ಲ, ಓಪನ್ ಬುಕ್ದು ಕಳಿಸ್ಕೊಡ್ತೇನೆ ಮಾತಾಜಿ, ನಿಮ್ಗೆ ಕಳಿಸ್ಕೊಡ್ತೇನೆ. ಓಪನ್ ಬುಕ್ ನಾನು ಓಪನ್ ಆಗಿ ಹಾಕ್ಬಿಡ್ತೀನಿ ಎಲ್ರು ಗ್ರೂಪ್ ಅಲ್ಲಿ. ಸರಿ 15 ದಿವಸ ಆದ್ಮೇಲೆ ಮಾಡ್ತೀವಿ ಪ್ರಭುಜಿ.
ಇನ್ನು ಟೈಮ್ ಇದೆ, ಇನ್ನು 6 ಶ್ಲೋಕ ಇದೆ ಅಲ್ವಾ? ಹ್ಮ್ 12 ಆಯ್ತು, ಇನ್ನು 7 ಇದೆ ಪ್ರಭು. ಇನ್ನು 19 ಅಲ್ವಾ? 18 18 ಅಲ್ವಾ? ಇನ್ನು 12 ಆಯ್ತಲ್ಲ. ಹ್ಮ್ 6 ಇದೆ. ಇನ್ನು 6 ಇದೆ. 6 ವಾರ ಹ್ಮ್ ಆಯ್ತು. ಇದಕ್ಕೆ 2 ವಾರ, ಅದಕ್ಕೆ 4 ವಾರ. ಸರಿ, ಹೋಗ್ಬಿಡುತ್ತೆ. ಸರಿಯಾಗುತ್ತಲ್ಲ ಟೈಮ್? ಸೊ ಮುಂದಿನ ವಾರ ಸೇಮ್ ಟೈಮ್ 9:00ವರೆಗೆ ಮಲ್ಲಿಕಾ ಮಾತಾಜಿ ಕ್ಲಾಸ್ ತಗೋತಾರೆ. ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೇನೆ ಆಫೀಸ್ ಕೆಲ್ಸಕ್ಕೆ. ಅವ್ರು ಆಯ್ತು ತಗೋತಾರೆ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ತರಗತಿ